ಹಲವು ವಾರಗಳಿಂದ ಶ್ರೀಲ ಪ್ರಭುಪಾದರ ಜೀವನ ಚರಿತ್ರೆ, ಶ್ರೀಲ ಪ್ರಭುಪಾದ ಲೀಲಾಮೃತ ಚರ್ಚೆ ಮಾಡ್ತಾ ಇದ್ದೀವಿ. ಮುಂದುವರಿಸೋಣ. ಯಾರು ಹೇಳಿ? ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಹರೇ ಕೃಷ್ಣ. ಹಿಂದೆ ಕೂತಿರಲ್ಲ, ಮುಂದೆ ಬನ್ನಿ ಕಡೆ. ಶ್ರೀಲ ಪ್ರಭುಪಾದರ ಪ್ರಯಾಣ, ಅದ್ಭುತವಾದ ಪ್ರಯಾಣ, ಲೋಕ ಕಲ್ಯಾಣಕ್ಕೋಸ್ಕರ. ತುಂಬ ಕಷ್ಟಕರವಾದಂತಹ ಪ್ರಯಾಣ, ಸುಲಭ ಅಂತಲ್ಲ. 60 ವಯಸ್ಸು, ವೃದ್ಧಾಪ್ಯ, 70ನೇ ವಯಸ್ಸು. ಆದರೂ ಭಗವಂತನ ಸಂಕಲ್ಪವನ್ನು ಈಡೇರಿಸಬೇಕು, ಭಗವಂತನ ಹಾಗೂ ಗುರುಗಳ ಇಚ್ಛೆಯನ್ನು ಈಡೇರಿಸಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ತುಂಬ ಕಷ್ಟಕರವಾದಂತಹ ಪ್ರಯಾಣ ಶ್ರೀಲ ಪ್ರಭುಪಾದರು ಮಾಡಿದ್ದಾರೆ. ಭಾರತದಿಂದ ನ್ಯೂಯಾರ್ಕ್ 1965, ಅನಂತರ ಮತ್ತೆ ಪುನಃ ಸ್ಟ್ರೋಕ್ ಆದಮೇಲೆ ವಾಪಸ್ ಭಾರತಕ್ಕೆ ಬಂದಿದ್ದು. ಮತ್ತೆ ಪುನಃ ಭಾರತದಿಂದ ಸ್ಯಾನ್ ಫ್ರಾನ್ಸಿಸ್ಕೋ. ಆರೋಗ್ಯ ಅಷ್ಟು ಸರಿಗಿಲ್ಲ, ಆದರೂ ಕೂಡ ದಿನಚರಿ ಬೆಳಗ್ಗೆ 3 ಗಂಟೆಗೆ ಎದ್ದು ಪುಸ್ತಕಗಳನ್ನು ಅನುವಾದ ಮಾಡುವಂಥದ್ದು, ದಿನಪೂರ್ತಿ ಭಕ್ತಾದಿಗಳ ಜೊತೆ ಮಾತನಾಡುವಂಥದ್ದು, ತರಬೇತಿ ಕೊಡುವಂಥದ್ದು, ಬೇರೆ ಬೇರೆ ಜನರನ್ನು ಭೇಟಿಯಾಗುವಂಥದ್ದು, ಮಂದಿರ ಮಾಡಲಿಕ್ಕೆ ಜಾಗ ಹುಡುಕುವಂಥದ್ದು. ಸೊ ಇಷ್ಟೆಲ್ಲ ಪ್ರಯತ್ನಗಳು, ತಮ್ಮ ಸಾಧನೆ ಎಲ್ಲ ಮಾಡ್ತಾ ಪ್ರಭುಪಾದರು ತಮ್ಮ ಶಿಷ್ಯಂದರನ್ನು ಅಮೇರಿಕಾದಿಂದ ಲಂಡನ್ಗೆ ಕಳಿಸ್ತಾರೆ. 3 ಜನ ಗೃಹಸ್ಥ ಪರಿವಾರ, ಒಟ್ಟು 6 ಜನ, 1 ಮಗು. ಇಂಗ್ಲೆಂಡ್ಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಒಂದು ಜಾಗ ಬಾಡಿಗೆಗೆ ಸಿಕ್ಕಿದೆ ಮೇನ್ ನಗರದಲ್ಲಿ. ಜೊತೆಗೆ ಪ್ರಭುಪಾದರಿಗೆ ಇರಲಿಕ್ಕೂ ಕೂಡ ಒಂದು ದೊಡ್ಡ ಎಸ್ಟೇಟ್ ಕೂಡ ಪಡೆದಿದ್ದಾರೆ. ಹಾಗೂ ಅಲ್ಲಿನ ಆ ಸಮಯದಲ್ಲಿ ದೊಡ್ಡ ಗಾಯಕರು, ಬೀಟಲ್ಸ್ ಅನ್ನುವಂಥ ಗ್ರೂಪ್ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಸ್ನೇಹ ಭಾವನೆ ಬೆಳೆಸ್ಕೊಂಡು ಭಕ್ತಿಯ ಪ್ರಚಾರಕ್ಕೆ ಅನೇಕ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಮ್ಯೂಸಿಕ್ ರೆಕಾರ್ಡ್ ಮಾಡಿದ್ದಾರೆ. ಸೇಲ್ಸ್ ಆಗಿದೆ, 70,000 ಕ್ಯಾಸೆಟ್ಸ್ ಸೇಲ್ ಆಗಿದೆ ಆ ಸಮಯದಲ್ಲಿ. ಹಾಗೂ ಎಲ್ಲ ಯುರೋಪ್ ದೇಶಗಳಲ್ಲಿ ಈ ಹರೇ ಕೃಷ್ಣ ಹಾಡು ಅದು ಟಾಪ್ 1 ಅಲ್ಲಿ ಜನರು ಕೇಳ್ತಾ ಇದ್ದಾರೆ. ಹೀಗೆ 1969 ಪ್ರಭುಪಾದರು ಇಂಗ್ಲೆಂಡಲ್ಲಿ ಆ ಬೀಟಲ್ಸಲ್ಲಿ ಒಬ್ಬ ವ್ಯಕ್ತಿ ಜಾನ್ ಅಂತ, ಅವರ ಎಸ್ಟೇಟ್ ಕೊಟ್ಟಿದ್ದಾರೆ, ದೊಡ್ಡ ಎಸ್ಟೇಟ್, ಎಷ್ಟೋ 1000 ಎಕರೆ ಜಾಗ. ಸೊ ಅವರು ಒಂದು ದೊಡ್ಡ ಅರಮನೆಯಲ್ಲಿ ಅವರು ನಿವಾಸ ಮಾಡ್ತಾಯಿದ್ದಾರೆ. ಪ್ರಭುಪಾದ ಹಾಗೂ ಶಿಷ್ಯಂದ್ರಿಗೆ ಇರಲಿಕ್ಕೋಸ್ಕರ
ಇನ್ನೊಂದು ಕಟ್ಟಡವನ್ನು ಕೊಟ್ಟಿದ್ದಾರೆ. ಪ್ರಭುಪಾದರು ತುಂಬ ಖುಷಿಯಾಗತ್ತೆ. ತನ್ನ ಗುರುಭಾಯಿಗಳು ಸಾಧನೆ ಮಾಡದೇ ಇರುವುದನ್ನು, ಸನ್ಯಾಸಿಗಳು ಸಾಧನೆ ಮಾಡದೇ ಇರುವುದನ್ನು ತಮ್ಮ ಶಿಷ್ಯಂದಾದಂಥ ಗೃಹಸ್ಥರು ಸಾಧನೆ ಮಾಡಿದ್ದಾರೆ. ಏಕೆಂದರೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಇಚ್ಛೆ ಇತ್ತು, ಯುರೋಪಲ್ಲಿ, ಇಂಗ್ಲೆಂಡಲ್ಲಿ ಭಕ್ತಿ ಪ್ರಚಾರ ಆಗಬೇಕು, ಕೃಷ್ಣ ಭಕ್ತಿ ಪ್ರಚಾರ ಆಗಬೇಕು. ಆದರೆ ಆ ಸಮಯದಲ್ಲಿ ಅದು ವಿಫಲ ಆಯಿತು. ಆದರೆ ಈಗ ಈ ಗೃಹಸ್ಥ ಭಕ್ತಾದಿಗಳು ಈಡೇರಿಸಿದ್ದಾರೆ ಎಂದು ತುಂಬ ಖುಷಿ ಪಡ್ತಾರೆ. ಸೊ ಇಲ್ಲಿ ಎಸ್ಟೇಟಲ್ಲಿ ಪ್ರತಿನಿತ್ಯ ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಸುಮ್ಮನೆ ವಾಕಿಂಗ್ ಹೋಗೋದೇ ಇಲ್ಲ, ಜೊತೆಯಲ್ಲಿ ತಮ್ಮ ಶಿಷ್ಯಂದ್ರ ಜೊತೆಯಲ್ಲಿ ಹೋಗ್ತಾರೆ. ಪ್ರಭುಪಾದರ ವಾಕಿಂಗ್ ಜೊತೆಯಲ್ಲಿ ಜಪ ಮಾಡ್ತಾ, ಜಪ ವಾಕ್. ಮತ್ತು ಅಲ್ಲಿ ಭಕ್ತಾದಿಗಳಿಗೆ ನಾನಾ ಉದಾಹರಣೆಗಳನ್ನು ಕೊಡ್ತಾಯಿದ್ರು, ಜ್ಞಾನ ಕೊಡ್ತಾಯಿದ್ರು. ಪರಿಸರವನ್ನು ನೋಡ್ತಾ, ಇದು ಏನಿದು ಶಾಸ್ತ್ರ ಪ್ರಕಾರ ಏನು ಅರ್ಥ ಮಾಡ್ಕೋತೀರಾ ಅಂತ ಅವರಿಗೆ ಅರ್ಥ ತಿಳಿಸಿ ಹೇಳ್ಕೊಡ್ತಾಯಿದ್ರು. ಹೀಗೆ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಪ್ರಭುಪಾದ ಕೇಳ್ತಾರೆ, ಇಲ್ಲಿ ಕೆಲವು ಕಡೆ ಹುಲ್ಲು ಹಸಿರಾಗಿದೆ, ಕೆಲವು ಕಡೆ ಹುಲ್ಲು ಇದು ಹಳದಿ ಬಣ್ಣ ಇದೆ, ಯಾಕೆ ಅಂತ ಕೇಳ್ತಾರೆ. ಶಿಷ್ಯಂದ್ರಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಪ್ರಭುಪಾದ ಹೇಳ್ತಾರೆ, ಹಸಿರು ಹುಲ್ಲು ಅದರ ಬುಡ ಮಣ್ಣಲ್ಲಿ ಗಟ್ಟಿಯಾಗಿ ಕೂತಿದೆ, ಅದರಿಂದ ನೆಲದಿಂದ ಪೋಷಕಾಂಶ ತಗೊಂಡು ಅದು ಹಸಿರಾಗಿದೆ. ಆದರೆ ಇನ್ನು ಕೆಲವು ಹುಲ್ಲುಗಳು ಅದರ ಬೇರು ಕಿತ್ಕೊಂಬಂದುಬಿಟ್ಟಿದೆ. ಕಿತ್ಕೊಂಬಂದಿರೋ ಕಾರಣ ಅದಕ್ಕೆ ಯಾವುದೇ ರೀತಿ ಪೋಷಕಾಂಶ ಇಲ್ಲದೆ ಅದು ಹಳದಿ ಬಣ್ಣಕ್ಕೆ ಪರಿವರ್ತನೆಗೊಂಡಿದೆ. ಹಾಗೆಯೇ ನಾವು ಕೂಡ ಎಲ್ಲಿ ತನಕ ಕೃಷ್ಣನ ಜೊತೆ ಜೋಡಣೆ ಆಗಿರ್ತೀವಿ, ಭಕ್ತಿಯಲ್ಲಿ ಜೋಡಣೆ ಆಗಿರ್ತೀವಿ, ನಾವು ಕೂಡ ಖುಷಿಯಿಂದ ಹಸಿರಾಗಿರ್ತೀವಿ. ಅಂದರೆ ಯಾವಾಗ ನಮ್ಮ ಸಂಬಂಧ ಭಗವಂತನಿಂದ ದೂರ ಆಗುತ್ತೆ, ಆಗ ನಾವು ಒಣಗೋಗ್ತೀವಿ, ದುಃಖಿತರಾಗ್ತೀವಿ, ನಾನಾ ರೀತಿಯ ಕಷ್ಟಗಳಿಗೆ ಒಳಗಾಗ್ತೀವಿ ಎಂದು ಪ್ರಭುಪಾದರು ಉದಾಹರಣೆಗಳ ಮೂಲಕ ಜ್ಞಾನ ನೀಡ್ತಾರೆ. ಇಲ್ಲಿ ಗೃಹಸ್ಥರಲ್ಲಿ ಮಾಲತಿ ದೇವಿ, ಅವರ ಮಗಳು ಸರಸ್ವತಿ, ಸಣ್ಣ ಹುಡುಗಿ, ಆಟ ಆಡ್ತಾ ಇರ್ತಾಳು. ಪ್ರಭುಪಾದರ ಕೆಲವೊಮ್ಮೆ ಬರೋವಳು. ಪ್ರಭುಪಾದರು ಕೂಡ ತುಂಬ ಪ್ರೀತಿಯಿಂದ ಮಗು ಜೊತೆ ಮಾತಾಡೋರು. 3 ವರ್ಷ 4 ವರ್ಷ ಪ್ರಭುಪಾದ ಕೂರಿಸ್ಕೊಂಬಿಟ್ಟು ಕೇಳೋದು ಆ ಹುಡುಗಿನ, ಸರಸ್ವತಿ ಗುರುಕುಲಕ್ಕೆ ಹೋಗ್ತೀಯಾ ನೀನು ಅಂತ. ಆ ಹುಡುಗೆಲ್ಲ ಇಲ್ಲ ನಾನು ಗುರುಕುಲಕ್ಕೆ ಹೋಗಲ್ಲ ಅಂತ. ಅವಾಗ ಪ್ರಭುಪಾದ ಹೇಳ್ತಾಯಿದ್ರು, ನಿನ್ನ ತಲೆ ಮೇಲೆ ಒಂದು ಸ್ಟ್ಯಾಂಪ್ ಹಾಕ್ಬಿಟ್ಟು ಪೋಸ್ಟ್ ಬಾಕ್ಸಲ್ಲಿ ತುರುಕ್ಬಿಟ್ರೆ ಸೀದಾ ಗುರುಕುಲಕ್ಕೆ ಹೋಗ್ತೀಯಾ ನೀನು ಅಂತ. ಆ ಹುಡುಗಿ ಭಯ ಪಟ್ಕೊಂಬಿಟ್ಟು ಅಮ್ಮ ಅಂತ ತನ್ನ ತಾಯಿ ಮಾಲತಿ ದೇವಿ ಹತ್ರ ಓಡೋಗ್ತಾ ಇದ್ದು. ಮತ್ತೆ ಪುನಃ ಪ್ರಭುಪಾದ ಕರೆಯೋರು, ಪ್ರಸಾದ ಬೇಕಾ, ಓಡಿ ಬಂದಾಗ ತಿರ್ಗಾ ಪ್ರಸಾದ ಕೊಡೋರು. ಸೊ ಹೀಗೆ ಪ್ರಭುಪಾದರು ಅವರ ವಯಸ್ಸಿಗೆ ತಕ್ಕ ಹಾಗೆ ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು, ಯುವಕರ ಜೊತೆ ಹೇಗೆ ಮಾತಾಡಬೇಕು, ಹಾಗೆ ಮಕ್ಕಳ ಜೊತೆ ಯಾವ ರೀತಿ ಮಾತಾಡಬೇಕು, ಸೊ ಮಕ್ಕಳಿಗೆ ಪ್ರಸಾದ ಕೊಟ್ಟು ಭಕ್ತಿಯಲ್ಲಿ ಆಕರ್ಷಣೆ ಮಾಡುವಂಥದ್ದು. ಸೊ ಈ ರೀತಿ ಅಂಥ ವ್ಯಕ್ತಿತ್ವ ಏನು ಸಾಮಾನ್ಯದ ವ್ಯಕ್ತಿ ಅಲ್ಲ, ದೊಡ್ಡ ಸನ್ಯಾಸಿಗಳು. ಆದರೆ ಎಲ್ಲರ ಜೊತೆ ಬೆರೀತಾ ಇದ್ದರು. ಯಾಕಂದರೆ ಸಾಮಾನ್ಯವಾಗಿ ಜನರಿಗೆ ತನ್ನ ಸನ್ಯಾಸಿ ಅಂದ ತಕ್ಷಣ ಜನ ದೂರ ಇರ್ತಾರೆ, ಎಲ್ಲರನ್ನು ಗೌರವ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವರು ಸಿಂಹಾಸನ ಮೇಲೆ ಕೂತ್ಕೋತಾರೆ, ವ್ಯಾಸಾಸನದ ಮೇಲೆ. ಆದರೆ ಪ್ರಭುಪಾದರು ಹಾಗಿಲ್ಲ, ಸಹಜವಾಗಿ ಒಂದು ಸ್ನೇಹ ಭಾವನೆಯಿಂದ ತಮ್ಮ ಶಿಷ್ಯನ ಬೆರೀತಾ ಇದ್ದರು. ಅರೆ ಎಲ್ಲಿ ತಿಳಿಸಿ ಹೇಳಬೇಕು ಗಂಭೀರತೆ ತಿಳಿಸಿ ಹೇಳ್ತಾಯಿದ್ರು, ಅರೆ ಮತ್ತೆ ಪುನಃ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಹಾಗೂ ಭಕ್ತಿಯಲ್ಲಿ ಮುಂದುವರಿಕೆ ಉತ್ಸಾಹವನ್ನು ಕೊಡ್ತಾಯಿದ್ರು. ಸೊ ಯಮುನಾ ಮಾತಾಜಿನ ಒಂದು ದಿವಸ ಕರೀತಾರೆ, ಹೇಗನ್ಸುತ್ತೆ ನಿನಗೆ ಕೀರ್ತನೆ ಮಾಡಿದಾಗ ಏನು ಅನಿಸುತ್ತೆ? ಯಮುನಾ ತುಂಬ ಖುಷಿ ಆಗುತ್ತೆ ನನಗೆ ಪ್ರಭುಪಾದನ್. ಸೊ ನಿನಗೆ ಯಾವ ಹಾಡು ತುಂಬ ಇಷ್ಟ? ಯಮುನಾ ಮಾತಾಜಿ ಹೇಳ್ತಾರೆ, ನಂಗೆ ಶಿಕ್ಷಾಷ್ಟಕಂ ಕೇಳಿದ್ರೆ ತುಂಬ ಇಷ್ಟ ಅಂತ. ಯಮುನಾ ಮಾತಾಜಿ ಪ್ರಭುಪಾದನ ಕೇಳ್ತಾರೆ, ಪ್ರಭುಪಾದ ನಿನ್ಗೆ ಯಾವುದು ಹಾಡು ಇಷ್ಟ ಅಂತ. ಪ್ರಭುಪಾದ ಹೇಳ್ತಾರೆ, ನನಗೆ ಹರಿ ಹರಿ ವಿಫಲೆ. ಸೊ ಈ ಹಾಡು ತುಂಬ ಇಷ್ಟ. ಇಲ್ಲಿ ಅರ್ಥ ಇದರಲ್ಲಿ ಹರಿ ಹರಿ ವಿಫಲೆ, ಹೇ ಭಗವಂತ, ಈ ಮನುಷ್ಯ ಜನ್ಮ ನನಗೆ ಪ್ರಾಪ್ತಿಯಾಗಿದೆ. ಅರೆ ಮನುಷ್ಯ ಜನ್ಮ ಬಂದಾಗ ನಾನು ಕೃಷ್ಣನ ನಾಮಸ್ಮರಣೆ ಮಾಡದೆ ಕೇವಲ ಭೌತಿಕ ವಿಷಯದಲ್ಲಿ ತೊಡಗಿದ್ದೇನೆ. ಹೀಗೆ ನಾನು ಗೊತ್ತಿದ್ದು ವಿಷವನ್ನು ಕುಡಿದಿದ್ದೇನೆ ಎಂದು ಇದರ ಅರ್ಥ. ಸೊ ಹೀಗೆ ಈ ಜಗತ್ತಿನಲ್ಲಿ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ. ಮನುಷ್ಯ ಜನ್ಮದಲ್ಲಿ ಭಗವಂತನ ಚಿಂತನೆ ಮಾಡದೆ ಕೇವಲ ಹಣ, ಆಸ್ತಿ, ಅಂತಸ್ತು, ಹೆಣ್ಣು, ಹೊನ್ನು, ಮಣ್ಣು ಅಂತ
ಕಾಲ ವ್ಯರ್ಥ ಮಾಡಿಕೊಂಡು ಮನುಷ್ಯ ಜೀವನ ಕಳ್ಕೋತಾ ಇದ್ದಾರೆ. ಅದರಿಂದ ದಯವಿಟ್ಟು ಕೃಷ್ಣನ ನಾಮವನ್ನು ಭಜನೆ ಮಾಡಿ ಜೀವನ ಉದ್ಧಾರ ಮಾಡ್ಕೊಳ್ಳಿ ಅನ್ನೋದು ಈ ಹಾಡು. ಮತ್ತು ಪ್ರಭುಪಾದ ಹೇಳ್ತಾರೆ, ಯಾರು ಪ್ರತಿನಿತ್ಯ ಭಗವದ್ಗೀತೆ ಓದ್ತಾರೋ, ಯಾವ ಜಾಗದಲ್ಲಿ ಭಗವದ್ಗೀತೆ ಪಠಣ ಆಗುತ್ತೋ ಆ ಜಾಗ ತೀರ್ಥಕ್ಷೇತ್ರ ಆಗುತ್ತೆ ಅಂತ. ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಎಲ್ಲೋ ದೂರ ಹೋಗಬೇಕು ಅಂತಿಲ್ಲ. ಪ್ರತಿ ದಿವಸ ಒಂದೊಂದು ಅಧ್ಯಾಯ, ಹೀಗೆ ಪ್ರಭುಪಾದರು 18 ಅಧ್ಯಾಯಗಳನ್ನು ಪ್ರತಿ ದಿವಸ ಒಂದೊಂದು ಅಧ್ಯಾಯ ಓದ್ತಾಯಿದ್ರು. ಹಾಗೂ ಹೇಳ್ತಾಯಿದ್ರು, ಎಲ್ಲಿ ಭಗವದ್ಗೀತೆ ಪಠಣ ಆಗುತ್ತದೆಯೋ ಅಲ್ಲಿ ಅದು ತೀರ್ಥಕ್ಷೇತ್ರ ಎಂದು ನಾವು ಸ್ವೀಕಾರ ಮಾಡ್ತೀವಿ ಅಂತ. ಪ್ರಭುಪಾದರು ಅಲ್ಲಿರೋ ಎಲ್ಲ ಭಕ್ತಾದಿಗಳಿಗೆ, ಅಮೇರಿಕನ್ ಹುಡುಗರು, ಅಲ್ಲಿ ಇಂಗ್ಲೆಂಡ್ ಹುಡುಗರು ಎಲ್ಲ ಇದ್ದಾರೆ. ಸೊ ನಾನಾ ರೀತಿಯ ಸ್ವೀಟ್ಗಳು ಮಾಡುವಂಥದ್ದು, ಸಂದೇಶ ಮಾಡಿಕೊಡೋದು, ಇದೆಲ್ಲ ಹೇಳ್ಕೊಡ್ತಾಯಿದ್ರು. ಯಾಕೆಂದರೆ ಅಲ್ಲಿ ಸ್ವೀಟ್ ಅಂದರೆ ಅಂಥದ್ದೇನು ಅಷ್ಟು ಗೊತ್ತಿಲ್ಲ ಅವ್ರಿಗೆ. ಅಂದರೆ ಭಾರತೀಯ ಸ್ವೀಟ್ಗಳನ್ನ ತಾವೇ ಸ್ವತಃ ತಯಾರು ಮಾಡಿ ಹೇಳ್ಕೊಡ್ತಾಯಿದ್ರು. ಸೊ ಎಲ್ಲ ಭಕ್ತಾದಿಗಳು ಇಲ್ಲಿ ಎಸ್ಟೇಟಲ್ಲಿದ್ದಂತಹ ಟ್ಯುಟೆನ್ಸ್ ಹರ್ಸ್ಟ್ ಎಲ್ಲ ಏನು ಭಕ್ತಾದಿಗಳು ಇರ್ತಾಯಿದ್ರು, ಅವರಿಗೆ ಪ್ರಭುಪಾದ್ ಭಗವಂತನ ಹಾಗೆ. ಸೊ ಅವ್ರು ನೋಡ್ತಾಯಿದ್ರು ಪ್ರಭುಪಾದರಲ್ಲಿ ಎಂತಹ ಒಬ್ಬ ಶುದ್ಧ ಭಕ್ತನು. ಭಗವಂತ ಕಾಣ್ತಾ ಇಲ್ಲ, ಭಗವಂತ ನೋಡ್ತಾ ಇಲ್ಲ, ಆದರೆ ಯಾರು ಮಾತಾಡ್ತಾಯಿದ್ರು ಕೇಳ್ತಾಯಿದ್ರು, ಅವರ ಒಬ್ಬ ಪರಿಶುದ್ಧ ಭಕ್ತ. ತನು ಮನ ಕಾಯ ವಾಚ ಮನ ಎಲ್ಲವೂ ಕೂಡ ಭಕ್ತಿ ಸಹ ತೊಡಗಿಸಿದಂಥ ಏಕೈಕ ವ್ಯಕ್ತಿ ಅವರಿಗೆ ದರ್ಶನ ಆಗ್ತಾಯಿತ್ತು. ಈ ರೀತಿ ಅವರಿಗೆ ಒಂದು ಶುದ್ಧವಾದಂತಹ ಒಂದು ವ್ಯಕ್ತಿ ಇದೆ ಈ ಜಗತ್ತಲ್ಲಿ, ಎಲ್ಲರೂ ಕೆಟ್ಟದಲ್ಲ, ಎಲ್ಲವೂ ಕೆಟ್ಟದಲ್ಲ ಅಂತ ಜನರು ಬೇಜಾರು ಪಡ್ಕೊಂಡಿದ್ರು. ಇಲ್ಲೇನೂ ಇಲ್ಲ ಜಗತ್ತಲ್ಲಿ ಅಂತ ಬೇಜಾರಾಗ್ಬಿಟ್ಟು. ಆದರೆ ಯಾವಾಗ ಇವೆಲ್ಲ ಪ್ರಭುಪಾದ ದರ್ಶನ ಆಗುತ್ತೆ, ಅವರ ಒಂದು ಸೇವೆಯನ್ನು ಕಂಡು ಅವರು ಕೂಡ ಭಕ್ತಿ ಸೇರಿ ಉತ್ಸಾಹದಿಂದ ಮುಂದುವರಿತಾ ಇದ್ದರು. ನಂತರ ಪ್ರಭುಪಾದನ ಅಲ್ಲಿ ಇಂಗ್ಲೆಂಡಲ್ಲಿ ಎಲ್ಲ ಸುತ್ತಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡಿದರು. ಸೊ ಭಾರತ ಜನರಿಗೆ ನಾವೇ ಶ್ರೇಷ್ಠ ಜನ, ನಮ್ಮ ಒಂದು ಸಂಸ್ಕೃತಿ ದೊಡ್ಡದು, ನಮ್ಮ ಒಂದು ಐಶ್ವರ್ಯ ದೊಡ್ಡದು ಅಂತೆಲ್ಲ ಇಲ್ಲಿ ಜಂಬ ಕೊಚ್ಕೋತಾಯಿದ್ರು. ಅಂದರೆ ಪ್ರಭುಪಾದ್ ಸರಿ ನೋಡೋಣ ಇಂಗ್ಲೆಂಡಲ್ಲಿ ಏನಿದೆ ಈ ಬ್ರಿಟಿಷರ ಹತ್ರ ಅಂತ ಹೇಳ್ತಾರೆ. ಆಗ ಶಿಷ್ಯಂದರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್, ಅಲ್ಲಿ ಪ್ಯಾಲೇಸ್ ನೋಡ್ಬಿಟ್ಟು ಪ್ರಭುಪಾದ್ ಹೇಳ್ತಾರೆ, ಇದೊಂದು ಪ್ಯಾಲೇಸಾ ಇದು? ಕೋಲ್ಕತ್ತಾದಲ್ಲಿ ಶ್ರೀಮಂತರ ಮನೆಗಳು ಇದಕ್ಕಿಂತ ದೊಡ್ಡದಾಗಿದೆ, ವ್ಯಾಪಾರಿಗಳ ದೊಡ್ಡದು, ಇದಕ್ಕೆ ಅರಮನೆ ಅಂತಾರ. ಮತ್ತೆಲ್ಲೊಂದು ನದಿ ಇರುತ್ತೆ, ಥೇಮ್ಸ್ ನದಿ ಅಂತ, ಅದು ಕೂಡ ಬ್ರಿಟಿಷರು ಹೇಳ್ತಾಯಿದ್ರು ನಮ್ಮದು ಊರಲ್ಲಿ ಎಷ್ಟು ದೊಡ್ಡ ನದಿ ಇದೆ ಅಂತ. ಪ್ರಭುಪಾದ ನೋಡಿದಾಗ ಒಂದು ಸಣ್ಣ ಕಾಲುವೆ ಥರ ಕಾಣ್ತಾಯಿತ್ತು. ಇಲ್ಲಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಕಾಲುವೆ ಇರುತ್ತಲ್ಲ, ಅಷ್ಟೇ ಇರೋದು ಥೇಮ್ಸ್ ನದಿ. ಸೊ ಗಂಗಾ ನದಿ ಎಷ್ಟು ಕಿಲೋಮೀಟರ್ ಅಗಲ ಇದೆ. ಆದರೆ ಹೀಗೆ ಬ್ರಿಟಿಷರು ನಮ್ಮನ್ನು ಮೂರ್ಖರಾಗಿ ಮಾಡ್ತಾಯಿದ್ರು. ಇಲ್ಲಿರೋ ಐಶ್ವರ್ಯ ಕೊಂಡು ಹೊಟ್ಟೆ ಕಿಚ್ಚಿನಿಂದ, ಇಲ್ಲ ನಿಮ್ಮದೆಲ್ಲ ಹಾಳು, ನಿಮ್ಮ ಸಂಸ್ಕಾರ ಹಾಳು, ನಿಮ್ಮ ಬುದ್ಧಿ ಹಾಳು, ನಿಮ್ಮ ವಸ್ತ್ರ ಹಾಳು, ನಿಮ್ಮ ಜ್ಞಾನ ಹಾಳು, ಇದೆಲ್ಲ ಕಾಡು ಮನುಷ್ಯರಿರುವಂಥ ಜೀವನ ನಿಮ್ಮದು, ನಾವು ಶ್ರೇಷ್ಠರು, ನಮ್ಮ ಆಶೆ ಭಾಷೆ, ನಮ್ಮ ನಡೆನುಡಿ ಶ್ರೇಷ್ಠ ಅಂಥೇಳಿ ಬ್ರಿಟಿಷರು ಸುಳ್ಳು ಇಲ್ಲಿ ಪ್ರಚಾರವನ್ನು ಮಾಡಿದರು. ಜನ ನಂಬಿಕೊಂಡು, ನಾವು ಏನು ಶ್ರೇಷ್ಠರಲ್ಲ, ಇದೆಲ್ಲ ಕಾಲ್ಪನಿಕವಾದದ್ದು, ಶಾಸ್ತ್ರ ಪುರಾಣ ವೇದ ಗುಡಿ ಇದೆಲ್ಲವೂ ಕೂಡ ಮೂರ್ಖರು ಅಂತೆಲ್ಲ ಜನ ನಂಬಿಕೆ ಬಿಟ್ಬಿಟ್ಟಿದ್ರು. ಅಲ್ಲಿ ಪ್ರಭುಪಾದ್ ಅಲ್ಲಿ ಇಂಗ್ಲೆಂಡ್ಗೆ ಹೋದಾಗ ಅಲ್ಲಿ ನೋಡಿದ್ರೆ ಅಲ್ಲೇನೂ ಇಂಗ್ಲೆಂಡಲ್ಲಿ ಏನೇನೂ ಇಲ್ಲ. ಮತ್ತು ಪ್ರಭುಪಾದ್ ಏನು ಮಾಡಿದ್ರು, ಭಾರತದ ಭಕ್ತಿಯನ್ನು ಅಲ್ಲಿ ಪ್ರಚಾರ ಮಾಡಿದ್ರು. ಸೊ ಅದರಿಂದ ಪ್ರಭುಪಾದ್ ಹೇಳ್ತಾರೆ, ನಿಮ್ಮ ಈ ಇಂಗ್ಲೆಂಡಲ್ಲಿ ಈಗ ಒಳ್ಳೆಯದು ಅಂತ ಏನು ಬಂದಿದೆ, ಇವಾಗ ಮಂದಿರ ನಿರ್ಮಾಣ ಆಗ್ತಾಯಿದೆ, ಇದು ಶ್ರೇಷ್ಠವಾದಂಥದ್ದು. ಇದನ್ನು ಬಿಟ್ಟು ಇಂಗ್ಲೆಂಡಲ್ಲಿ ಶ್ರೇಷ್ಠವಾದಂಥದ್ದು ಏನೂ ಇಲ್ಲ ಅಂತ. ಅನಂತರಲ್ಲಿ ನಾನಾ ರೀತಿಯ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾಯಿದ್ರು ಶಿಷ್ಯಂದರು. ಹಾಗೆ ಅಲ್ಲಿ ಕ್ಯಾಂಪ್ಡಿನ್ ಟೌನ್ ಹಾಲಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಆಗುತ್ತೆ. ಎಲ್ಲ ಬೇರೆ ಬೇರೆ ಜನರನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆದಿರ್ತಾರೆ. ಲಂಡನ್ ಇರುವಂತಹ ಬ್ರಿಟಿಷ್ ಜನ ಅವರೆಲ್ಲರೂ ಕೂಡ ಕರೆದಿರ್ತಾರೆ. ದೊಡ್ಡ ಪ್ರವಚನ ಆಗುತ್ತೆ, ಕೀರ್ತನೆ ಆಗುತ್ತೆ ಅಂತ. ಅಲ್ಲಿ ಭಾರತೀಯರು ಕೂಡ ಬಂದಿರ್ತಾರೆ. ಅನೇಕ ಜನ ಭಾರತೀಯರು, ಮುಖ್ಯವಾಗಿ ಗುಜರಾತ್ ಪಟೇಲ್ ಅವರೆಲ್ಲ ಕೂಡ ಇಂಗ್ಲೆಂಡಲ್ಲಿ ಹೋಗಿ ಸೆಟ್ಲ್ ಆಗಿರುವಂಥವ್ರು ಎಲ್ಲ ಬಂದಿದ್ದರು. ಏನೋ ಭಾರತೀಯ ಸ್ವಾಮಿ ಬಂದಿದ್ದಾರೆ, ದೊಡ್ಡ ಪ್ರವಚನ ಇದೆ ಅಂಥೇಳಿ. ಸೊ ಆಗ ಅಲ್ಲಿ ಎಲ್ಲ ಪ್ರವಚನ ಆದಮೇಲೆ ಒಂದು ಭಾರತೀಯ ಹೆಂಗಸು ಕೇಳ್ತಾಳೆ, ಪ್ರಭುಪಾದ್ ಸ್ವಾಮೀಜಿ, ನಾವು ದುರ್ಗಾ, ಶಿವ, ಕ್ರೈಸ್ತ, ಬುದ್ಧ ಎಲ್ಲ ಒಂದೇ ಅಲ್ವಾ, ಎಲ್ಲ ಪೂಜೆ ಮಾಡಿದ್ರು ಒಂದೇ ಅಲ್ವಾ ಅಂತ ಕೇಳ್ತಾರೆ. ಪ್ರಭುಪಾದ್ ಹೇಳ್ತಾರೆ, ನೀವು ಕೃಷ್ಣನ ಪೂಜೆ ಮಾಡಿದ್ರೆ ನಿಮಗೆ ಕೃಷ್ಣ ಸಿಗ್ತಾನೆ, ನೀವು ಶಿವನ ಪೂಜೆ ಮಾಡಿದ್ರೆ ಕೃಷ್ಣ ಹೇಗೆ ಸಿಗ್ತಾನೆ? ಉದಾಹರಣೆಗೆ ನೀವು ಇಲ್ಲಿ ಲಂಡನ್ನಿಂದ
ಭಾರತಕ್ಕೆ ಹೋಗಬೇಕು, ಭಾರತದ ಏರ್ ಟಿಕೆಟ್ ತೊಗೊಂಡ್ಬಿಟ್ಟು ನಾನು ಅಮೇರಿಕಾಗೆ ಹೋಗ್ತೀನಿ ಅಂದರೆ ಹೇಗೆ ಸಾಧ್ಯ? ಯಾವ ಟಿಕೆಟ್ ತೊಗೊಂಡಿರ್ತೀರ ಅಲ್ಲಿಗೆ ಹೋಗ್ತೀರ. ಯಾಂತಿ ದೇವ ದೇವವ್ರತಾನ್ ಪಿತೃ ಯಾಂತಿ ಪಿತೃವ್ರತಾಹ. ನೀವು ಪಿತೃಗಳನ್ನು ಪೂಜೆ ಮಾಡಿದರೆ ಪಿತೃಲೋಕಕ್ಕೆ ಹೋಗ್ತೀರಾ, ದೇವಾನ್ ದೇವತೆಗಳು ಪೂಜೆ ಮಾಡಿದರೆ ದೇವಾನ್ ದೇವಲೋಕಕ್ಕೆ ಹೋಗ್ತೀರಾ, ಕೃಷ್ಣ ಪೂಜೆ ಮಾಡಿದರೆ ಕೃಷ್ಣ ಲೋಕಕ್ಕೆ ಹೋಗ್ತೀರಾ. ಎಲ್ಲರೂ ಒಂದೇ ಅಲ್ಲ. ಹೀಗೆ ಹೇಳ್ತಾರೆ. ಮತ್ತು ಇನ್ನೊಬ್ಬ ಹಿಪ್ಪಿ, ಅವಲ್ಲೊಬ್ಬ ವ್ಯಕ್ತಿ, ಅವನು ಕೈ ಎತ್ತುತ್ತಾನೆ. ಪ್ರಭುಪಾದ್ ಸ್ವಾಮೀಜಿ, ನೀವು ಹೇಳಿದ್ರಲ್ಲ ಈ ಜನ್ಮದಲ್ಲಿ ನಾವು ಸರಿಯಾಗಿ ಭಕ್ತಿ ಮಾಡಲಿಲ್ಲ ಅಂದರೆ ನಾವು ನಾಯಿ ಆಗ್ತೀವಿ ಮುಂದಿನ ಜನ್ಮದಲ್ಲಿ ಅಂತ. ನಾಯಿ ಆದರೂ ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಏನು ತೊಂದರೆ ಇದೆ ನಾಯಿ ಆಗಿ ಹುಟ್ಟಿದ್ರೆ ಅಂತ. ಪ್ರಭುಪಾದ್ ಹೇಳ್ತಾರೆ, ಆಯ್ತಪ್ಪ, ನನ್ನ ಆಶೀರ್ವಾದ ನಿಮ್ಮ ಜೊತೆ ಇರಲಿ, ಹಂಗೆ ಮುಂದುವರಿ. ಏನು ಹೇಳೋಕ್ಕಾಗತ್ತೆ? ನಾಯಿ ಆಗ್ತೀನಿ ಅಂದರೂ ಕೂಡ ನಾಯಿ ಆದರೆ ಏನು ತೊಂದರೆ ಇದೆ ಅಂತ ಕೇಳೋರಿಗೆ ಏನು ಹೇಳೋಕ್ಕಾಗಲ್ಲ. ಆಯಿತು, ಹಿಂಗಿನ್ನೂ ಯೋಗ್ಯತೆ ಬಂದಿಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಆಯಿತು ಆಶೀರ್ವಾದ ಅಂತ ಹೇಳ್ತಾರೆ. ಹೀಗೆ ನಾನಾ ರೀತಿಯ ಜನ, ಏನೋ ಜ್ಞಾನ ಹೇಳ್ಕೊಡೋಕ್ಕಾಗೋದಿಲ್ಲ ಅಂತಹ ಜನ ಇದ್ದಂಥವ್ರು. ಆದ್ದರಿಂದನೇ ಅಲ್ಲಿರೋ ಜನರಿಗೆ ಅಷ್ಟೇ ಜ್ಞಾನವನ್ನು ಬೇರೆ ಬೇರೆ ಗುರುಗಳು ಬಂದು ಕೊಟ್ಟಿದ್ರು. ಜೀಸಸ್ ಬಂದಾಗ ಅಂಥ ಜನರಿಗೆ ಏನು ಹೇಳ್ಕೊಡೋಕ್ಕಾಗತ್ತೆ, ಅದಕ್ಕೆ ಏನೋ ಅಲ್ಪ ಸ್ವಲ್ಪ ವಿಚಾರಗಳನ್ನ ಹೇಳಿಕೊಟ್ರು. ಹಾಗೆ ಮುಸ್ಲಿಮರಿಗೆ ಅಲ್ಲಿ ಬಂದಾಗ ಅಲ್ಲಿನ ಒಂದು ಗುರುಗಳು ಪ್ರೊಫೆಟ್ ಮೊಹಮ್ಮದ್ ಅಲ್ಲಿರೋ ಕಾಡು ಮನುಷ್ಯರಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿಕೊಟ್ರು. ಆದರೆ ಭಾರತದಲ್ಲಿ ಏನು ಜ್ಞಾನ ಇದೆ ಇದು ಎಲ್ಲ ಜ್ಞಾನಕ್ಕಿಂತ ಶ್ರೇಷ್ಠವಾದಂಥದ್ದು. ಅದನ್ನು ತಿಳಿಗೂ ಕೂಡ ಒಂದು ಯೋಗ್ಯತೆ ಬೇಕು. ಸೊ ಜೀಸಸ್ ಬಂದು ಪ್ರಚಾರ ಮಾಡಿದಾಗ ಕುರಿಕಾಯಿ ಅವ್ರಿಗೆ ಪ್ರಚಾರ ಮಾಡಿರೋವಂಥದ್ದು. ಅದು ಪ್ರೊಫೆಟ್ ಮೊಹಮ್ಮದ್ ಬಂದು ಪ್ರಚಾರ ಮಾಡಿದಾಗ ಅಲ್ಲಿ ಕಾಡು ಜನರಿಗೆ ಪ್ರಚಾರ ಮಾಡಿದಂಥ ನೊಮ್ಯಾಡ್ಸ್, ಟ್ರೈಬಲ್ಸ್. ಅಂದರೆ ಭಗವದ್ಗೀತೆ ಸ್ವಯಂ ಭಗವಂತ ಹೇಳಿರುವಂಥದ್ದು ಒಬ್ಬ ರಾಜನಿಗೆ. ಸೊ ರಾಜ ಸಾಧಾರಣ ವ್ಯಕ್ತಿ ಅಲ್ಲ, ಜ್ಞಾನ ಪಡೆದಂಥವನು, ಏಕಾಗ್ರತೆ ಇರುವಂಥ ಶಕ್ತಿ ಇರುವಂಥ ವ್ಯಕ್ತಿಗೆ ಕೊಟ್ಟಂಥ ಜ್ಞಾನ ಇದು ಎಲ್ಲ ಶಾಸ್ತ್ರ, ಬೇರೆ ಅನ್ಯ ಶಾಸ್ತ್ರಗಳಿಗಿಂತ ತುಂಬ ಮೇಲ್ಪಟ್ಟಂಥದ್ದು. ಸೊ ಹೀಗೆ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾಯಿದೆ. ಇನ್ನೂ ಒಂದು ಕಡೆ ದೊಡ್ಡ ಹಾಲ್ ತೊಗೊಂಡಿದ್ರು, ದೊಡ್ಡ ಕೀರ್ತನೆ ಆಗುತ್ತೆ. ಅಲ್ಲಿ ಪ್ರಭುಪಾದರು ವೇದಗಳ ಬಗ್ಗೆ, ವಿಷಯಗಳ ಬಗ್ಗೆ ಹೇಳ್ತಾರೆ. ವೇದಗಳು ಜ್ಞಾನ, ಅದರಿಂದ ವೇದ ಜ್ಞಾನ ಎಲ್ಲರೂ ಕೂಡ ತಿಳಿಬೇಕು. ಇದರಲ್ಲಿ ಯಾವುದೇ ರೀತಿಯ ಕಲ್ಮಶಗಳಿರೋದಿಲ್ಲ. ಮನುಷ್ಯ ಹೇಳ್ಕೊಡುವಂತಹ ಜ್ಞಾನ, ತನ್ನ ಊಹಾತ್ಮಕ ಹೇಳುವಂಥ ಜ್ಞಾನ, ಅದರಲ್ಲಿ ಕಲ್ಮಶಗಳಿರುತ್ತೆ. ಯಾಕೆಂದರೆ ಮನುಷ್ಯನ ಇಂದ್ರಿಯಗಳು ಪರಿಪೂರ್ಣ ಅಲ್ಲ, ಆದರೆ ಭಗವಂತ ಪರಿಪೂರ್ಣವಾದಂಥವನು. ಆ ಪರಿಪೂರ್ಣನಾದಂಥ ಭಗವಂತನ ಕೊಟ್ಟಂಥ ಜ್ಞಾನ ವೇದ, ಅದರಿಂದ ಅದು ಕೂಡ ಪರಿಪೂರ್ಣವಾಗಿರುತ್ತೆ, ಎಲ್ಲ ಸಮಯಕ್ಕೂ ಅದು ಸರಿಸಮವಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಅಲ್ಲೊಬ್ಬ ವ್ಯಕ್ತಿ ಪ್ರವಚನ ಆದಮೇಲೆ ಕೇಳ್ತಾನೆ, ಸ್ವಾಮೀಜಿ ನೀವು ಇಲ್ಲಿಗೆ ಬಂದು ಪ್ರಚಾರ ಮಾಡೋ ಅವಶ್ಯಕತೆ ಏನಿದೆ? ನೀವು ನಿಮ್ಮ ದೇಶದಲ್ಲೇ ನಿಮ್ಮ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಪ್ರವಚನ ಕೊಟ್ಟು ನಿಮ್ಮ ದೇಶನ ಉದ್ಧಾರ ಮಾಡ್ಕೋಬೋದಲ್ಲ ಅಂತ. ಸೊ ಪ್ರಭುಪಾದ್ ಹೇಳ್ತಾರೆ, ನಾನು ಕೂಡ ದೊಡ್ಡ ಒಬ್ಬ ರಾಜನೀತಿ ವ್ಯಕ್ತಿ ಹತ್ರನೇ ಬಂದಿದ್ದೇನೆ, ನೀನು ಕೂಡ ದೊಡ್ಡ ರಾಜನೀತಿ ವ್ಯಕ್ತಿ, ನಿನ್ನ ಮುಖಾಂತರ ಇಲ್ಲಿ ಪ್ರಚಾರ ಆಗಬೇಕು ಅಂತ ನಾನು ಬಂದಿದ್ದೀನಿ ಅಂತ ಉತ್ತರ ಕೊಡ್ತಾರೆ. ಅನಂತರ ಇನ್ನೊಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ತಾನೆ, ನೀವು ಹೇಳ್ತಾ ಇರೋಂಥ ಜ್ಞಾನ ದೊಡ್ಡ ಜ್ಞಾನ, ಪರಿಪೂರ್ಣ ಸತ್ಯ ಅಂತ ಹೇಳಿದ್ರೆ ಯಾಕೆ ಜಗತ್ತಲ್ಲಿ ಇಷ್ಟೇ ಜನ ಇದ್ದಾರೆ, ನಿಮ್ಮ ಜ್ಞಾನ ಸ್ವೀಕಾರ ಮಾಡಲಿಕ್ಕೆ ಯಾಕೆ ಜಾಸ್ತಿ ಜನ ಇಲ್ಲ ಅಂತ ಇನ್ನೊಬ್ಬ ಪ್ರಶ್ನೆ ಕೇಳ್ತಾನೆ. ನಿಮ್ಮದು ಶ್ರೇಷ್ಠವಾಗಿದ್ದರೆ ಜಾಸ್ತಿ ಜನ ಸೇರಬೇಕಾಗಿತ್ತಲ್ಲ, ಯಾಕೆ ಸ್ವಲ್ಪ ಜನನೇ ಇದ್ದಾರೆ ಅಂತ. ಅದಕ್ಕೆ ಪ್ರಭುಪಾದ್ ಉತ್ತರ ಕೊಡ್ತಾರೆ, ವಜ್ರವನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಖರೀದಿ ಮಾಡೋಕ್ಕಾಗೋದಿಲ್ಲ. ವಜ್ರ ಖರೀದಿ ಮಾಡಲಿಕ್ಕೆ ಯೋಗ್ಯತೆ ಇರಬೇಕು. ದೊಡ್ಡ ದೊಡ್ಡ ಜನ ಮಾತ್ರ ವಜ್ರ ಖರೀದಿ ಮಾಡ್ತಿರೋ ಹೊರತು ಸಣ್ಣ ಪುಟ್ಟ ಜನ ರೋಲ್ಡ್ ಗೋಲ್ಡು ಕಬ್ಬಿಣವನ್ನು ಹಾಕೋತಾರೆ ಪೇಂಟ್ ಹೊಡ್ಕೊಂಡು. ಹಾಗೆಯೇ ನಾನು ಕೊಡ್ತಾ ಇರೋಂಥ ಜ್ಞಾನ ಯಾವುದು ಅಲ್ಪ ಜ್ಞಾನ ಅಲ್ಲ, ಇದು ರಾಜವಿದ್ಯಾ ರಾಜಗೊಯ್ಯ, ಎಲ್ಲ ಜ್ಞಾನದಲ್ಲಿ ಶ್ರೇಷ್ಠವಾದಂಥದ್ದು. ಆದ್ದರಿಂದ ನಿಮ್ಮ ಹಾಗೆ ದೊಡ್ಡ ವ್ಯಕ್ತಿಗಳು ಮಾತ್ರ ಬಂದು ಇದನ್ನು ಸ್ವೀಕಾರ ಮಾಡ್ತಾರೆ, ಅದರಿಂದ ನೀವು ಕೂಡ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಸೊ ಹೀಗೆ ಹುಷಾರಿಂದ ವ್ಯಕ್ತಿಯ ಗುಣಗಾನ ಮಾಡಿ ಮತ್ತು ಜ್ಞಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಪ್ರಭುಪಾದರು ಉಪದೇಶವನ್ನು ಕೊಡ್ತಾರೆ. ಅನಂತರ ಇನ್ನೊಂದು ಕಡೆ ಅಕ್ಟೋಬರ್ ಸಮಯ, ಅಲ್ಲೊಂದು ಕೂಡ ಇನ್ನೊಂದು ಕಡೆ ದೊಡ್ಡ ಪ್ರವಚನವನ್ನು ಆಯೋಜನೆ ಮಾಡಿರ್ತಾರೆ. ಅಲ್ಲೂ ಪ್ರಭುಪಾದ್ ಪ್ರವಚನ ಕೊಟ್ಟು ಹೇಳ್ತಾರೆ, ಸೊ ಇದೆಲ್ಲ ನಾವು ಏನು ಪ್ರಚಾರ ಮಾಡ್ತಾಯಿದ್ದೀವಿ, ಹರೇ ಕೃಷ್ಣ ಆಂದೋಲನ, ಇದು ಸಣ್ಣ ಪುಟ್ಟ ವಿಷಯ ಅಲ್ಲ, ಇದು ತುಂಬ ದೊಡ್ಡ ವಿಷಯ. ಅದಕ್ಕೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಕಾರ ಬೇಕಾಗಿದೆ. ನೀವೆಲ್ಲ ಈ ಇಂಗ್ಲೆಂಡಲ್ಲಿ ಗಣ್ಯ ವ್ಯಕ್ತಿಗಳು, ನೀವೆಲ್ಲ ಕೈ ಜೋಡಿಸಿದ್ರೆ
ಇಲ್ಲಿ ಈ ದೇಶವನ್ನು ದೊಡ್ಡ ರೀತಿಯಲ್ಲಿ ಪರಿವರ್ತನೆಗೊಳಿಸ್ಬೋದು, ಸುಖ ಶಾಂತಿಯನ್ನು ಪಡಿಬೋದು. ಎಲ್ಲರೂ ಸುಖ ಶಾಂತಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಅದೇ ಸುಖ ಶಾಂತಿ ಕೇವಲ ಕಾರ್ಖಾನೆಗಳನ್ನು ತಯಾರಿ ಮಾಡೋದರಿಂದ, ಬಾಂಬ್ಗಳನ್ನು ತಯಾರಿ ಮಾಡೋದರಿಂದ ಸಿಗೋದಿಲ್ಲ. ಸುಖ ಶಾಂತಿ ಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಭಕ್ತರಾಗಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಗ್ಗೂಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಂತರ ಈ ಪ್ರಚಾರ ಎಲ್ಲ ಕಡೆ ಯುರೋಪಲ್ಲಿ ಬೇರೆ ಬೇರೆ ಕಡೆ ಪ್ರಚಾರ ಆಗ್ತಾ ಇರುತ್ತೆ. ಹಾಗೆಯೇ ಒಂದು ಟಿ ವಿ ಶೋ ಕೂಡ ಕರೀತಾರೆ. ಅಲ್ಲಿ ಟಿ ವಿ ಶೋ ಅಲ್ಲಿ ಕರೀತಾರೆ, ಸ್ವಾಮೀಜಿ ಹರೇ ಕೃಷ್ಣ ಅವರು ಇದನ್ನು ಕರ್ಸೋಣ ಅಂತ ಹೇಳಿ ಅಲ್ಲಿ ಟಿ ವಿ ಶೋ ಅಲ್ಲಿ ಕರೀತಾರೆ. ಮತ್ತು ಅಲ್ಲಿ ಇಂಟರ್ವ್ಯೂ ಮಾಡೋಂಥ ರಿಪೋರ್ಟರ್ ಅವ್ರು ಪ್ರಭುಪಾದನ ಕೇಳ್ತಾರೆ, ಬೇರೆ ಬೇರೆ ವಿಷಯ ಕೇಳಿಬಿಟ್ಟು ಪ್ರಭುಪಾದನ ಕೇಳ್ತಾರೆ, ಪ್ರಭುಪಾದ್ ಈ ನರಕ ಅಂದರೆ ಏನು ಅಂತ ಕೇಳ್ತಾರೆ. ಪ್ರಭುಪಾದ್ ಹೇಳ್ತಾರೆ, ಲಂಡನ್ ಅನ್ನೋದೇ ನರಕ ಅಂತ ಹೇಳ್ತಾರೆ. ಇಲ್ಲಿ ಏನು ಬಿಸಿಲಿಲ್ಲ, ಯಾವಾಗಲೂ ಮಳೆ ಸುರಿತಾ ಇರುತ್ತೆ, ಸ್ನೋ ಬೀಳ್ತಾ ಇರುತ್ತೆ, ಸೂರ್ಯನ ಕಿರಣಗಳೇ ಕಾಣಿಸೋದಿಲ್ಲ, ಯಾವಾಗಲೂ ಒಂದು ರೀತಿ ತಂಪು ತಂಪು ತಂಪು, ಇದೇ ನರಕ ಅಂತ ಹೇಳ್ತಾರೆ. ಆ ರಿಪೋರ್ಟರ್ಗೆ ಶಾಕ್ ಆಗಿಬಿಡುತ್ತೆ, ಮುಂದೆ ಏನು ಪ್ರಶ್ನೆ ಕೇಳಬೇಕು, ಏನು ಮಾಡಬೇಕು ಹಿಂಗಂತ ಹೇಳ್ಬಿಟ್ಟಲ್ಲ ಅಂಥೇಳಿ ಸುಮ್ಮನೆ ಗಾಬರಿಯಾಗಿ ಹಂಗೆ ಒಂದು ರೀತಿ ದಿಗ್ಭ್ರಮೆ ಥರ ಆಗಿಬಿಡ್ತಾರೆ. ಪ್ರಭುಪಾದಗೆ ಅರ್ಥ ಆಗುತ್ತೆ ಇವನಿಗೆ ಶಾಕ್ ಆಗಿಬಿಟ್ಟಿದೆ ಅಂತ. ಮತ್ತು ಹೇಳ್ತಾರೆ, ಇಷ್ಟೂ ಒಂದು ನರಕ ಇದ್ದರೂ ಕೂಡ ನಿಮ್ಮದು ಸಂಸ್ಕೃತಿ ದೊಡ್ಡದು, ಸಂಸ್ಕೃತ ಬೆಳೆಸಲಿಕ್ಕೆ ಇಂಥ ಒಂದು ಜಾಗದಲ್ಲಿ ನಿಮ್ಮೊಂದು ಸಂಸ್ಕೃತಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ ನೀವೆಲ್ಲ ಬ್ರಿಟಿಷರು, ಒಳ್ಳೆಯದು ಅಂತ ಹೇಳ್ತಾರೆ. ಹೀಗೆ ಪ್ರಭುಪಾದ ಏನು ಹೇಳಬೇಕು ಅಂತಿರ್ತಾರೆ ಅದನ್ನು ಹೇಳ್ತಾರೆ. ಹೇಗೆ ಹೊಡಿಬೇಕಾದ್ರೆ ಏಟು ಬೀಳಬೇಕು, ನೋವು ಆಗಿದೆ ಅಂತಲೂ ಕೂಡ ಗೊತ್ತಾಗಬಾರ್ದು. ಹೀಗೆ ಪ್ರಭುಪಾದ್ ಸೂಕ್ಷ್ಮವಾಗಿ ಇದನ್ನು ಹೇಳ್ತಾರೆ. ಮರು ದಿವಸ ಪೇಪರಲ್ಲಿ ಬಂದ್ಬಿಡುತ್ತೆ, ಭಾರತದ ಸ್ವಾಮೀಜಿ ಲಂಡನ್ ನರಕ ಅಂತ ಹೇಳಿದ್ದಾರೆ ಅಂತ ಹೇಳಿ ದೊಡ್ಡ ಹೆಡ್ಲೈನ್ಸಲ್ಲಿ ಬಂದ್ಬಿಡುತ್ತೆ. ಹೀಗೆ ಪ್ರಭುಪಾದರು ಸತ್ಯವನ್ನು ಹೇಳಲಿಕ್ಕೆ ಯಾವತ್ತೂ ಹಿಂಜರಿತಾ ಇರಲಿಲ್ಲ. ಏನಿದೆ ಅದನ್ನು ಎಚ್ಚರಿಕೆಯಿಂದ ಧೈರ್ಯದಿಂದ ಹೇಳಬೇಕು. ಪ್ರಭುಪಾದರ ವ್ಯಕ್ತಿತ್ವ ಅಂಥದ್ದು. ನಾವೇನಾದರೂ ಹೇಳೋಕ್ಕೆ ಹೋಗಿದ್ರೆ ಅದು ರಾಷ್ಟ್ರದ್ರೋಹ ಅಂತ ಹೇಳಿ ಜೈಲಿಗೆ ಹಾಕ್ಬಿಡ್ತಾಯಿದ್ರು. ಪ್ರಭುಪಾದ ಹೇಳಿದಾಗ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ಇದು ವ್ಯಕ್ತಿತ್ವ. ಪ್ರಭುಪಾದ ಹೇಳಿದ್ರು ಅಂತ ನಾವು ಕೂಡ ಯಾರಿಗೆಲ್ಲ ಬೈಯಕ್ಕೆ ಹೋಗಬಾರ್ದು. ನಾವು ಜ್ಞಾನದಿಂದ ಶಾಸ್ತ್ರಗಳನ್ನು ಮುಂದಿಟ್ಟು ಹೇಳಬೇಕೇ ಹೊರತು ವೃದ್ಧ ವ್ಯಕ್ತಿ. ಪ್ರಭುಪಾದ ಹೇಳ್ತಾಯಿದ್ರು, ನನಗೆ ವೃದ್ಧ ವ್ಯಕ್ತಿ, ಅದರಿಂದ ಜನರು ನಾನು ಹೇಳಿದ್ದನ್ನು ಅಂಥ ಗಂಭೀರವಾಗಿ ಸ್ವೀಕಾರ ಮಾಡೋದಿಲ್ಲ, ತಮಾಷೆಯಿಂದ ಸ್ವೀಕಾರ ಮಾಡ್ತಾರೆ. ಅವ್ರು ದೊಡ್ಡ ವ್ಯಕ್ತಿ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಈಗ ನಾವು ಹಾಗೆ ನಕಲು ಮಾಡೋಕ್ಕೆ ಹೋಗಬಾರ್ದು. ಬದಲಾಗಿ ನಾವು ಎಚ್ಚರಿಕೆಯಿಂದ ಧೈರ್ಯದಿಂದ ಜ್ಞಾನವನ್ನು ಯಥಾರೂಪವಾಗಿ ಮುಂದಿಡಬೇಕು. ಅನಂತರ ಈ ಹರೇ ಕೃಷ್ಣ ಹಾಡು ಅಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತಾಯಿದೆ. ಪ್ರತಿ ದಿವಸ ಟಿ ವಿಯಲ್ಲಿ ಇವತ್ತೇನೆಲ್ಲ ಜನ ಫಿಲಮ್ ಹಾಡು ಕೇಳ್ತಾ ಇದ್ದಾರೆ. ಆ ಸಮಯದಲ್ಲಿ 1969 ಎಲ್ಲರೂ ಕೂಡ ಹರೇ ಕೃಷ್ಣವನ್ನು ಕೇಳ್ತಾಯಿದ್ರು. ಹೀಗೆ ಬಾರಿ ಬರ್ತಾಯಿತ್ತು. ಹಾಗೆ ಇಲ್ಲಿ ಲಂಡನ್ನಲ್ಲಿ ರೆಕಾರ್ಡ್ ಮಾಡಿ ರಿಲೀಸ್ ಆದಂಥ ಹಾಡು ನಂತರ ಡಚ್ ಅಲ್ಲಿಗೂ ಕೂಡ ಪ್ರಚಾರ ಆಗುತ್ತೆ. ಅಲ್ಲಿಂದ ಡಚ್ ಟೆಲಿವಿಷನ್ ಅವರು ಕರೀತಾರೆ, ಸ್ವಾಮೀಜಿ ಹಾಗೂ ನೀವೆಲ್ಲ ಟೀಮ್ ಬನ್ನಿ, ನಮ್ಮ ಟಿ ವಿಯಲ್ಲಿ ಕೂಡ ನೀವು ಹಾಡಬೇಕು ಅಂತ ಆಮ್ಸ್ಟರ್ಡ್ಯಾಮ್ಗೆ ಕರೀತಾರೆ. ಆ ಟಿ ವಿ ಅವರೇ ಎಲ್ಲ ದುಡ್ಡೆಲ್ಲ ಕೊಡ್ತಾರೆ, ನಿಮಗೇನೆಲ್ಲ ಖರ್ಚಾಗುತ್ತೆ ನಾವು ಕಳಿಸ್ಕೊಡ್ತೀವಿ, ನೀವು ಬಂದು 5 ನಿಮಿಷ ಟೈಮ್ ಕೊಡ್ತೀವಿ ನಿಮಗೆ ಟಿ ವಿಯಲ್ಲಿ ಶೋ. ಪ್ರಭುಪಾದ ಪರವಾಗಿಲ್ಲ 5 ನಿಮಿಷ ಆದರೆ ಏನಂತೆ, ನಾವು ಹೋಗೋಣ, ಯಾಕಂದರೆ ಜನ ಸ್ವೀಕಾರ ಮಾಡ್ತಾ ಇದ್ದಾರೆ, ಈ ಜನ ಕರೀತಾ ಇದ್ದಾರೆ ಅಂತ ಹೇಳಿದ್ರೂ ಜನಕ್ಕೆ ಇದು ಆಕರ್ಷಣೆ ಆಗ್ತಾಯಿದೆ, ನಾವು ಹೋಗೋಣ ಅಂತ ಹೇಳಿ ಇಲ್ಲಿ ಲಂಡನ್ನಿಂದ ಇಂಗ್ಲೀಷ್ ಚಾನೆಲ್ ಅಂತ ಒಂದು ನದಿಯನ್ನು ಬೋಟಲ್ಲಿ ದಾಟ್ಬಿಟ್ಟು ಅಂತ ಫ್ರಾನ್ಸಿಗೆ ತಲುಪಿಬಿಟ್ಟು ಫ್ರಾನ್ಸಿಂದ ಆಮ್ಸ್ಟರ್ಡ್ಯಾಮ್ಗೆ ಟ್ರೈನಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗ್ ಪ್ರವೇಶ ಮಾಡ್ತಾರೆ. ಆ ಬಿಲ್ಡಿಂಗಲ್ಲಿ ಕಿಟಕಿನೇ ಇರೋದಿಲ್ಲ, ಎಲ್ಲ ಪೂರ್ತಿ ಗೋಡೆಗಳಿಂದ ಮುಚ್ಚಿಬಿಟ್ಟಿರ್ತಾರೆ. ಹೀಗೆ ಹೋಗ್ತಾ ಪ್ರಭುಪಾದ ಹೇಳ್ತಾರೆ, ಇದೇ ನರಕ. ಮುಂದೆ ಹೋಗ್ತಾ ಇದ್ದಾಗೆ ಇದೇನಾಗುತ್ತೆ, ಜನರು ಭೂಮಿ ಮೇಲೆ ಸೂರ್ಯ ಕಿರಣಗಳು ಬೀಳೋದೇ ಇಲ್ಲ. ಯಾಕಂದರೆ ಯಾವುದೇ ರೀತಿ ಯುದ್ಧಗಳಾಗಿ ಬಾಂಬ್ ಸ್ಫೋಟ ಆಗಿ ಎಲ್ಲ ನಾಶ ಆಗಿಬಿಟ್ಟು ಜನ ಭೂಮಿ ಮೇಲೆ ಇರಲಿಕ್ಕೆ ಅವಕಾಶ ಇರೋದಿಲ್ಲ, ಭೂಮಿ ಕೆಳಗಡೆ ಇರ್ತಾರೆ, ಈ ಥರ ಗುಹೆಗಳು ಮಾಡಿಕೊಂಡು ಈ ರೀತಿ ಇರ್ತಾರೆ. ಅದು ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಂತರ ಅಲ್ಲಿನ ಪ್ರೊಡ್ಯೂಸರ್ ಅಲ್ಲಿ ಬರ್ತಾನೆ, ಬಂದು ಹೇಳ್ತಾರೆ, ಸ್ವಾಮೀಜಿ ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀವಿ, ಮೊದಲು 3 ನಿಮಿಷ ಕೀರ್ತನೆ ಮಾಡಿ ಮತ್ತು 2 ನಿಮಿಷ ನೀವು ಏನಾದರೂ ಮಾತಾಡ್ಬೋದು ಅಂತ. ಹಾಗೆ ಅವ್ರು ಕೀರ್ತನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಕೀರ್ತನೆ ಮಾಡ್ತಾ ಇದ್ದಾಗೆ ಅವನು ಅಲ್ಲಿ ರೆಕಾರ್ಡ್ ಸ್ಟುಡಿಯೋ ಅಲ್ಲಿ ಆ ಹೊಗೆ ಎಲ್ಲ ಬರೋಕ್ಕೆ ಒಂದು ರೀತಿ ಎಫೆಕ್ಟ್ ಎಲ್ಲ ಕೊಡ್ತಾ ಇರ್ತಾರೆ. ಅದೆಲ್ಲ ಆಗಿ ನಂತರ ಪ್ರಭುಪಾದ ಮಾತಾಡ್ತಾರೆ, ನಾವು ಈ ಹರೇ ಕೃಷ್ಣ ಆಂದೋಲನವನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಈ ಕೀರ್ತನೆ ಅನ್ನೋದು ಸುಮ್ಮನೆ ಅಲ್ಲ, ಯಾವುದೋ ಸಾಧಾರಣದ ಶಬ್ದ ಅಲ್ಲ, ಇದು ತುಂಬ ಸೂಕ್ಷ್ಮವಾದಂತಹ ದಿವ್ಯವಾದಂತಹ ಶಬ್ದ. ಯಾರು ಈ ಕೀರ್ತನೆಯಲ್ಲಿ ಭಾಗವಹಿಸ್ತಾರೆ, ಭಕ್ತಿ ಯೋಗನ ಜೊತೆ ಅಳವಡಿಸ್ಕೋತಾರೆ, ಅವರು ಜೀವನದಲ್ಲಿ ಪರಿಪೂರ್ಣತೆಯನ್ನು ಹೊಂದುತ್ತಾರೆ. ಆದ್ದರಿಂದ
ನೀವೆಲ್ಲರೂ ಕೂಡ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ 2 ನಿಮಿಷದಲ್ಲಿ ಆ ಮಾತುಗಳನ್ನು ಮುಗಿಸ್ತಾರೆ. ಸೊ ಹೀಗೆ ಈ ಹರೇ ಕೃಷ್ಣ ಆಂದೋಲನದು ಟಿ ವಿಯಲ್ಲಿ ಪ್ರಚಾರ ಆಗ್ತಾ, ಸೊ ಈ ಹಾಡುಗಳು, ಹರೇ ಕೃಷ್ಣ ಆಂದೋಲನಗಳು, ಈ ಕ್ಯಾಸೆಟ್ಗಳು, ಹಾಡುಗಳು ವೆಸ್ಟ್ ಜರ್ಮನಿ, ಝೆಕೋಸ್ಲೋವೇಕಿಯಾ, ಯುರೋಪ್, ಜಪಾನ್ ಎಲ್ಲ ಕಡೆ ತುಂಬ ಗುಣಗಾನವನ್ನು ಜನರು ಅದನ್ನು ಮಾಡ್ತಾಯಿದ್ರು, ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ಹಾಗೂ ಆ ಸೇಲ್ಸ್ ಆಗ್ತಾಯಿದ್ದಾಗೆ ಸುಮಾರು ದುಡ್ಡು ಕೂಡ ಬರ್ತಾಯಿತ್ತು. ಇದೆಲ್ಲ ಹಣ ಬರ್ತಾಯಿತ್ತು ಆ ಸೇಲ್ಸಿಂದ. ಅದೆಲ್ಲವನ್ನೂ ಕೂಡ ಅಲ್ಲಿ ಲಂಡನ್ನಲ್ಲಿ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಉಪಯೋಗ ಮಾಡ್ತಾಯಿದ್ರು. ಅನೇಕ ಭಾರತೀಯರು ಕೂಡ ಪ್ರವಚನಕ್ಕೋಸ್ಕರ ಕರೀತಾಯಿದ್ರು, ಬನ್ನಿ ಸ್ವಾಮೀಜಿ ನಮ್ಮನೆಗೆ ಬನ್ನಿ ಅಂತೆಲ್ಲ ಪಟೇಲ್ಸ್ ಅವರು ಕರೀತಾಯಿದ್ರು, ಪ್ರವಚನ ಕೇಳ್ತಾಯಿದ್ರು. ಮತ್ತು ಯಾರು ಕೂಡ ಗಂಭೀರತೆಯಿಂದ ಯಾರೂ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಆವಾಗಲೇ ಅವರವರ ಪದ್ಧತಿಗಳಿಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಯುರೋಪಿಯನ್ ಹುಡುಗರು, ಅಮೇರಿಕನ್ ಹುಡುಗರು ತಲೆಯಲ್ಲಿ ಏನೂ ಇರಲಿಲ್ಲ. ಅದರಿಂದ ಯಾವಾಗ ಪ್ರಭುಪಾದ ಇದು ಮಾರ್ಗ ಅಂತ ಹೇಳಿದಾಗ ಅದನ್ನು ಅವ್ರು ಸ್ವೀಕಾರ ಮಾಡಿಕೊಂಡು ಅವರು ಬೆಳೀತಾಯಿದ್ರು. ಆದರೆ ಈ ಭಾರತೀಯ ಜನ ಅವರು ಅಷ್ಟು ಶೀಘ್ರವಾಗಿ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅವರು ಪರವಾಗಿಲ್ಲ ಕರೀತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಡೊನೇಷನ್ ಕೊಡ್ತಾಯಿದ್ರು. ಈ ರೀತಿ ಅವ್ರ ಮನೆಗಳಿಗೆಲ್ಲ ಹೋಗ್ತಾಯಿದ್ರು. ಮತ್ತು ಆ ಸಮಯದಲ್ಲಿ ಮತ್ತೆ ನ್ಯೂಸ್ ಬರುತ್ತೆ, ನ್ಯೂಸ್ ಪೇಪರಲ್ಲಿ ಅಮೇರಿಕಾದವರು ಈಗ 2ನೇ ಬಾರಿ ಚಂದ್ರಲೋಕಕ್ಕೆ ಹೋಗ್ತಾ ಇದ್ದಾರೆ. ಆವಾಗಲೇ ಒಂದು ಸಲ ಮುಂಚೆ ಹೋಗಿದ್ದಾರೆ, ಮತ್ತು ಈಗ 2ನೇ ಸಲ ಚಂದ್ರಲೋಕಕ್ಕೆ ಕಳಿಸ್ತಾ ಇದ್ದಾರೆ ಅಂತ ನ್ಯೂಸ್ ಬರುತ್ತೆ. ಸೊ ಎಲ್ಲರಿಗೂ ದೊಡ್ಡ ಸುದ್ದಿ ಅದು. ಅರೆ ಪ್ರಭುಪಾದ ತಮ್ಮ ಎಲ್ಲ ಪ್ರವಚನಗಳು ಹೇಳ್ತಾಯಿದ್ರು, ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲವೂ ಕೂಡ ದೊಡ್ಡ ಮೋಸ, ಅಮೇರಿಕನ್ ಜನ ಮೋಸ ಮಾಡ್ತಾ ಇದ್ದಾರೆ, ಇದು ಸುಳ್ಳಿದು. ಚಂದ್ರಲೋಕ ಅನ್ನುವಂಥದ್ದು ಅದು ದಿವ್ಯವಾದಂತಹ ಪ್ರದೇಶ, ದೇವಾನುದೇವತೆಗಳು ಇರುವಂಥದ್ದು. ಆದರೆ ಈ ಜನ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೇನು ಕಾಣಿಸ್ತು, ಬರೀ ಅಲ್ಲಿ ಕಲ್ಲು ಮಣ್ಣು ಮರುಭೂಮಿ ನೋಡ್ಕೊಂಡು ಬಂದಿದ್ದಾರೆ. ಅದು ಒಂದವ್ರು ಚಂದ್ರಲೋಕಕ್ಕೆ ಹೋಗಿಲ್ಲ, ಇಲ್ಲ ಅವರು ಹೋಗಿದ್ರು ಕೂಡ ಬೇರೆ ಯಾವುದೋ ಲೋಕಕ್ಕೆ ಹೋಗಿರ್ಬೋದು, ಚಂದ್ರಲೋಕಕ್ಕಂತೂ ಹೋಗಿಲ್ಲ. ಶಾಸ್ತ್ರದ ಪ್ರಮಾಣ ಈ ರೀತಿ ಇದೆ. ಪೂರ್ವದಲ್ಲೂ ಕೂಡ ನಾನಾಜಿನಿ ಪ್ರಯತ್ನ ಮಾಡಿದರು ಚಂದ್ರಲೋಕಕ್ಕೆ, ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ. ಅದೇ ತ್ರಿಶಂಕು ಅಂತ ಕೇಳಿದ್ವಿ. ತ್ರಿಶಂಕು ಇದೇ ದೇಹದಲ್ಲಿ ಹೋಗಬೇಕು ಅಂತ ಪ್ರಯತ್ನ ಮಾಡ್ದ. ಅವ್ರು ಹೆಂಗೆ ಹೋದಾಗ ದೇವಾನುದೇವತೆಗಳನ್ನು ಬೇನೆ ತಳ್ಳಿಬಿಡ್ತಾರೆ. ಮತ್ತು ಅವನು ತಿರ್ಗಾ ಕೆಳಗೆ ಬರ್ತಾನೆ. ತಿರ್ಗಾ ಗುರುಗಳು ವಿಶ್ವಾಮಿತ್ರ ಮುನಿಗಳು ತಿರ್ಗಾ ಕಳಿಸ್ತಾರೆ. ಈಗ ಮೇಲೆ ಕೆಳಗಡೆ ಹೋಗ್ತಾ ಅವನು ಆಕಾಶದಲ್ಲಿ ತೇಲಾಡ್ತಾ ಇದ್ದ, ತ್ರಿಶಂಕು ಅಂತ. ರಾವಣ ಕೂಡ ಪ್ರಯತ್ನ ಮಾಡಿದ್ದ, ಯಾಕೆ ಹಿಂಗೆಲ್ಲ ಪುಣ್ಯ ಕಾರ್ಯ ಮಾಡಿ ಹೋಗಬೇಕು, ಇಲ್ಲಿಂದ ಮೆಟ್ಲು ಮಾಡಿದ್ರೆ ಹೆಂಗಿರುತ್ತೆ, ಇಲ್ಲಿಂದ ಚಂದ್ರಲೋಕಕ್ಕೆ ಮೆಟ್ಲು ಥರ ಮಾಡೋಣ ಅಂತ ಹೇಳಿ ರಾವಣ ಕೂಡ ಪ್ರಯತ್ನ ಮಾಡಿದ್ದ. ಕೊನೆಯಲ್ಲಿ ಅವನು ಕೂಡ ವಿನಾಶ ಆದ. ಸೊ ಹೀಗೆ ಇದೇ ದೇಹದಲ್ಲಿ ಬೇರೆ ಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತ ಒಂದು ಮಾರ್ಗ ಇದೆ. ಶಾಸ್ತ್ರ ಏನು ಹೇಳುತ್ತೆ, ಪುಣ್ಯ ಕಾರ್ಯ ಮಾಡಬೇಕು, ಪುಣ್ಯ ಕಾರ್ಯ ಮಾಡೋದ್ರಿಂದ, ಇಚ್ಛೆ ಬೆಳೆಸ್ಕೊಳ್ಳೋದ್ರಿಂದ ನಾವು ಬೇರೆ ಬೇರೆ ಲೋಕಕ್ಕೆ ಹೋಗ್ಬೋದು. ಆದರೆ ಇದು ಏನು ಟಿ ವಿಯಲ್ಲಿ ತೋರಿಸ್ತಾ ಇದ್ರೆ ಇದು ದೊಡ್ಡ ಮೋಸ. ಆವಾಗ ವರ್ಲ್ಡ್ ವಾರ್ ನಡೀತಾ ಇತ್ತು. ಅದರಿಂದ ಎಲ್ಲ ದೇಶದಲ್ಲಿ ಶ್ರೇಷ್ಠವಾದ ದೇಶ ಅಮೇರಿಕಾ ಅಂತ ತೋರಿಸ್ಕೋಬೇಕಾಗಿತ್ತು. ಇಂದ ಅಮೇರಿಕ ಅವರು ಸುಮ್ಮನೆ ಅಲ್ಲೇ ಎಲ್ಲೋ ಮರುಭೂಮಿಯಲ್ಲಿ ರೆಕಾರ್ಡ್ ಮಾಡ್ಕೊಂಬಿಟ್ಟು ಅದನ್ನು ಈ ರೀತಿ ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲರೂ ಸ್ವೀಕಾರ ಮಾಡ್ತಾಯಿದ್ರು. ಅದೇ ಒಬ್ಬ ವ್ಯಕ್ತಿ ಇದ್ದ, ಪುರುಷೋತ್ತಮ ಅಂತ, ಪುರುಷೋತ್ತಮ ದಾಸ್. ಅವನು ಅದನ್ನು ಒಪ್ಕೋತಾ ಇರಲಿಲ್ಲ. ಯಾಕಂದರೆ ಅವನು ಅಮೇರಿಕನವನು. ಅವನಿಗೆ ಒಂದು ರೀತಿ ದೇಶದ ಮೇಲೆ ಹೆಮ್ಮೆ, ಅವರೇ ನಮ್ಮ ದೇಶದವರು ಹೋಗಿದ್ದಾರೆ ಅಂತ. ಅವನಿಗೆ ಒಂದು ರೀತಿ ದೇಶದ ಒಂದು ಗುಣಗಾನ ಅವನಿಗೆ ಜಾಸ್ತಿ ಇತ್ತು, ದೇಶ ಪ್ರೇಮ ಜಾಸ್ತಿ ಇತ್ತು. ಪ್ರಭುಪಾದ ಹೇಳಿದ್ರು ಕೂಡ ಅವನು ನಂಬ್ತಾ ಇರಲಿಲ್ಲ. ಸೊ ಪ್ರಭುಪಾದ ಹೇಳಿದಾಗ ಒಂದು ರೀತಿ ಬೇಜಾರಾಗ್ತಾಯಿತ್ತು ಅವನಿಗೆ. ಪ್ರಭುಪಾದ ನೋಡಿದ್ರು, ಇವನ ಮನಸ್ಸಲ್ಲಿ ಹೀಗಿದೆ. ಅದಕ್ಕೆ ಅವನು ಕಂಡು ಯಾವಾಗಲೂ ಹೀಯಾಳ್ಸೋಕ್ಕೆ ಶುರು ಮಾಡ್ತಾಯಿದ್ರು. ಯಾರಾದರೂ ಬಂದ್ಬಿಟ್ಟು ಯಾರನ್ನ ಕೇಳ್ತಾರೆ, ಇಲ್ಲಿ ಜಾನಕಿ ಮಾಜಿ ಕಾಣ್ತಾ ಇಲ್ಲ ಅಂತ, ಇಲ್ಲ ಅವ್ರು ಚಂದ್ರಲೋಕಕ್ಕೆ ಹೋಗಿದ್ದಾರೆ ಅಂತ. ಅವನು ಪುರುಷೋತ್ತಮ ಮುಂದೆನೇ ಹಿಂಗೆ ಹೇಳೋರು, ಹೀಗೆ ಹೀಯಾಳ್ಸೋರು. ಯಾಕಂದರೆ ನಂಬಿಕೆ ಬರ್ತಾಯಿಲ್ಲ, ಗುರುಗಳು ಹೇಳಿದ ಮಾತು ನಂಬಿಕೆ ಇಲ್ಲ, ಶಾಸ್ತ್ರಗಳ ನಂಬಿಕೆ ಇಲ್ಲ, ಈ ಟಿ ವಿಯಲ್ಲಿ ಹೇಳ್ತಾರೆ ನಂಬ್ತಾ ಇದೆಯಾ ಅಂತ. ಸೊ ಇನ್ನೊಂದು ದಿವಸ ಯಮುನಾ ಮಾತಾಜಿ ಏನೋ ಅಡುಗೆ ಮಾಡ್ತಾ ಇರ್ತಾರೆ. ಅಲ್ಲಿ ಸ್ಟವ್ ಮೇಲೆ ತುಪ್ಪ ಇಟ್ಟಿರ್ತಾರೆ, ಆ ತುಪ್ಪ ಕರಗಿಸ್ಲಿಕ್ಕೆ ಅಂತ. ಇಲ್ಲಿ ಪ್ರಭುಪಾದ ಕರೀತಾರೆ, ಪ್ರಭುಪಾದ ಏನೋ ವಿಷಯ ಇದೆ ಬಾ ಅಂತ. ಆಗ ಯಮುನಾ ಮಾತಾಜಿ ಅಲ್ಲಿ ಸ್ಟವ್ ಆಫ್ ಮಾಡೋದನ್ನು ಮರ್ತೋಗ್ಬಿಟ್ಟು ಹಾಗೆ ಹೊಟ್ಟೋಗ್ಬಿಡ್ತಾರೆ. ಮತ್ತು ಅಲ್ಲಿ ಪ್ರಭುಪಾದ ಏನೋ ವಿಷಯಗಳು ಮಾತಾಡ್ತಾರೆ. ಆನಂತರ ಏನೋ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಏನೋ ವಾಸನೆ ಹೋಗಿ ಜ್ಞಾಪಕ ಬರ್ತೇವೆ, ಅಲ್ಲಿ ತುಪ್ಪ ಇಟ್ಟಿದೆ ಸ್ಟವ್ ಮೇಲೆ ಅಂಥೇಳಿ ಓಡ್ತಾರೆ. ಓಡೋಷ್ಟರಲ್ಲಿ ಆ ತುಪ್ಪ ಎಲ್ಲ ಸುಟ್ಟೋಗ್ಬಿಟ್ಟು ಹೊಗೆ ಬರ್ತಾ ಇರುತ್ತೆ, ಎಲ್ಲ ಅಡುಗೆ ಮನೆ ಹೊಗೆ ತುಂಬ್ಕೊಂಬಿಟ್ಟಿರುತ್ತೆ. ಮತ್ತು ಅವಳು ಜೋರಾಗಿ ಪುರುಷೋತ್ತಮ ಕರೀತಾರೆ. ಸೊ ಪುರುಷೋತ್ತಮ ಓಡಿ ಬರ್ತಾನೆ. ಮತ್ತು ಅವನು ಇಬ್ಬರು ಸೇರಿಕೊಂಡು ಬೆಂಕಿ ಆರ್ಸೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಆ ಮೈಯೆಲ್ಲ ಮಸಿ ಆಗಿಬಿಟ್ಟಿರುತ್ತೆ, ಮುಖ ಮೈಯೆಲ್ಲ ಮಸಿ ಆಗಿಬಿಟ್ಟಿರುತ್ತೆ. ಮತ್ತು ಅವ್ರು ಬಂದು ಪ್ರಭುಪಾದ ಮುಂದೆ ನಿಂತ್ಕೊಂಡಿರ್ತಾರೆ. ಪ್ರಭುಪಾದ ಏನಾಯಿತು ಅಂತ ಕೇಳ್ತಾರೆ. ಇಲ್ಲ ಅದು ತುಪ್ಪ ಮರ್ತೋಗ್ಬಿಟ್ಟಿದೆ, ಅದೆಲ್ಲ ಕರಗ್ಬಿಟ್ಟು ಸುಟ್ಟೋಗ್ಬಿಟ್ಟು ಎಲ್ಲ ಮಸಿ ಆಗೋಗಿದೆ ಅಂತ. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಜಾನಕಿ ಮಾತಾಜಿ ಬರ್ತಾರೆ. ಸೊ ಜಾನಕಿ ಮಾತಾಜಿ ಬಂದು ಏನಾಯಿತು ಹಿಂಗೆ ಕಪ್ಪಗಾಗ್ಬಿಟ್ಟಿದ್ದೀರಾ ಅಂತ. ಪ್ರಭುಪಾದ ಹೇಳ್ತಾರೆ, ಒಂದು ಪುರುಷೋತ್ತಮ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಒಂದು ಪುರುಷೋತ್ತಮಗೆ ಬೇಜಾರಾಗ್ತಾ ಇರ್ತಾರೆ ಅಂತಾನೆ. ಯಾಕೆ ಪ್ರಭುಪಾದ, ನಾನು ಬ್ರಹ್ಮಚಾರಿ ನಾನು ಅಂತ.
ಹಿಂಗೆಲ್ಲ ಹೇಳ್ಸ್ಬಾರ್ದು. ಬ್ರಹ್ಮಚಾರಿ ಆದರೆ ಅಂತ ಬ್ರಹ್ಮಚಾರಿಗಳು ಚಂದ್ರಲೋಕಕ್ಕೆ ಹೋಗ್ಬೋದು, ಯಾರು ಬೇಕಾದ್ರೂ ಚಂದ್ರಲೋಕಕ್ಕೆ ಹೋಗ್ಬೋದು. ಸೊ ಹೀಗೆ ಪುರುಷೋತ್ತಮ ತಲೆಯಲ್ಲಿ ಇತ್ತದ ಚಂದ್ರಲೋಕಕ್ಕೆ ಅಮೆರಿಕನ್ ಜನ ಹೋದರು ಅಂತ. ಸೊ ಇದು ಹೋಗೋಕ್ಕಾಗಲ್ಲ ಅಂದರೆ ಪ್ರಭುಪಾದರಿಗೆ ಸ್ವಲ್ಪ ತಮಾಷೆ ಕೂಡ ಮಾಡ್ತಾಯಿದ್ರು. ಸೊ ಈ ಕಡೆ ಅವ್ರ ಎಸ್ಟೇಟಲ್ಲಿದ್ದಂತಹ ಜಾಗ, ಸೊ ಜಾನ್ ಅವ್ರ ಎಸ್ಟೇಟ್. ಕೆಲವೊಮ್ಮೆ ಜಾನ್ ಅವ್ರು ಕರೀತಾಯಿದ್ರು, ಬನ್ನಿ ನಮ್ಮನೆಗೂ ಬನ್ನಿ ಅಂತ. ಆಗ ಪ್ರಭುಪಾದ ಹೋಗಿದ್ರು ತಮ್ಮ ಶಿಷ್ಯನ ಕರ್ಕೊಂಡು. ಸೊ ಅಲ್ಲಿ ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ ನಿತಾಯ್ ಕಿ. ಸೊ ಪ್ರಭುಪಾದರ ಮನೆ ಪ್ರವೇಶ ಮಾಡಿದಾಗ ದೊಡ್ಡ ಮನೆಗಳು ಅವ್ರದ್ದು, ದೊಡ್ಡ ದೊಡ್ಡ ಹಾಲು. ಆದರೆ ಅಲ್ಲಿ ಜಾನ್ ಮತ್ತು ಅವನ ಹೆಂಡತಿ ಯೋಕೋ ಅವರಿಬ್ಬರೂ ಕೂಡ ನಿರ್ವಸ್ತರಾದಂತಹ ಫೋಟೋಗಳು ಅವ್ರು ದೊಡ್ಡ ದೊಡ್ಡದಾಗಿ ಅಂಟಿಸ್ಕೊಂಡ್ಬಿಟ್ಟಿರ್ತಾರೆ ಮನೆಯಲ್ಲೆಲ್ಲ, ಎಲ್ಲ ಕಡೆ. ಪ್ರಭುಪಾದ ನೋಡ್ತಾರೆ, ಏನೂ ಹೇಳೋದಿಲ್ಲ. ಮತ್ತೇನೋ ಸ್ವಲ್ಪ ಮಾತಾಡ್ತಾರೆ. ಮತ್ತು ವಾಪಸ್ ಬಂದಮೇಲೆ ಎಲ್ಲ ಬ್ರಹ್ಮಚಾರಿಗೆ ಹೇಳ್ತಾರೆ, ಇಲ್ಲಿರೋದು ನಾವು ಒಳ್ಳೆಯದಲ್ಲ. ವ್ಯಕ್ತಿ ನಮಗೆ ಆಶ್ರಯ ಕೊಟ್ಟಿರ್ಬೋದು, ಆದರೆ ಇವನ ಗುಣ ಬೇರೆ ಥರ ಇದೆ. ಸೊ ಬ್ರಹ್ಮಚಾರಿಗಳಂತಾರೆ ಇಂಥ ಎಲ್ಲ ಚಿತ್ರಗಳೆಲ್ಲ ನೋಡ್ತಾ ಇದ್ದರೆ ಮನಸ್ಸು ಇದಾಗತ್ತೆ. ಇಂದ ಆದಷ್ಟು ಶೀಘ್ರವಾಗಿ ನಮ್ಮದೇ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿ ಪ್ರಭುಪಾದ ಹೇಳ್ತಾರೆ. ಈ ಕಡೆ ಕೂಡ ಜಾನ್ ಹೆಂಡತಿ ಯೋಕೋ, ಅವಳು ಕೂಡ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಜಾನ್ಗೆ ಇಷ್ಟ ಆಯಿತು, ಪ್ರಭುಪಾದ ಸ್ವಾಮೀಜಿ ಇದ್ದಾರೆ, ಭಕ್ತಾದಿಗಳಿದ್ದಾರೆ ಅಂತ. ಅವ್ರ ಭಕ್ತಿಗೆ ಸ್ವಲ್ಪ ಆಕರ್ಷಣೆ ಇತ್ತು. ಅವ್ರ ಹೆಂಡತಿ ಯೋಕೋಗೆ ಆಕರ್ಷಣೆ ಇರಲಿಲ್ಲ. ಇವರೆಲ್ಲ ನನ್ನ ಗಂಡನ ಮರ್ಮಾಡಿಸ್ಬಿಡ್ತಾರೆ, ಭಕ್ತಿಗೆ ಸೆಳ್ಕೊಂಡು ಹೋಗ್ಬಿಡ್ತಾರೆ, ಮತ್ತು ದೂರ ಮಾಡಿಬಿಡ್ತಾರೆ ಅಂತೆಲ್ಲ ಅವಳಿಗೆ ಭಯ ಆಯಿತು. ಹೇಗಾದರೂ ಮಾಡಿ ಅವ್ರನ್ನ ಕಳಿಸ್ಬಿಡಿ ಅಂತ ಬಾರಿ ಹೇಳ್ತಾಯಿದ್ರು. ಮತ್ತು ಜಾನ್ ಹೇಳ್ತಾನೆ ಭಕ್ತಾದಿಗಳಿಗೆ, ದಯವಿಟ್ಟು ನೀವು ಆದಷ್ಟು ಶೀಘ್ರವಾಗಿ ಯಾವಾಗ ಸಮಯ ಸಿಗುತ್ತೆ ನೀವು ಶಿಫ್ಟ್ ಆಗಿಬಿಡಿ ಅಂತ ಒಂದು ಮಾತು ಹೇಳಿರ್ತಾರೆ. ಪ್ರಭುಪಾದ ಕೂಡ ಆವಾಗಲೇ ಚಿಂತನೆ ಇತ್ತು ನಾವು ಹೊರಡಬೇಕು ಅಂತ. ಸೊ ಹಾಗೆ ಪ್ರಭುಪಾದ ಸರಿ ಅಂತ ಹೇಳಿ ಎಲ್ಲ ಶಿಷ್ಯಂದರು ಸೇರಿಕೊಂಡು ಕಾರಲ್ಲಿ ಹೊರಟೋಗ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಪ್ರಭುಪಾದ ಹೇಳ್ತಾರೆ, ಸ್ವಲ್ಪ ನಿಲ್ಲಿಸು ಅಂತ. ನಿಲ್ಲಿಸ ಮೇಲೆ ಪ್ರಭುಪಾದ ಎಳೆದುಬಿಟ್ಟು ಅಲ್ಲಿರೋ ಗಿಡ ಮರಗಳನ್ನೆಲ್ಲ ಹೋಗಿ ಮುಟ್ತಾ ಇರ್ತಾರೆ. ಸೊ ಡೈಲಿ ಇಲ್ಲಿ ವಾಕಿಂಗ್ ಹೋಗ್ತಾಯಿದ್ರು. ಸೊ ಪ್ರಭುಪಾದ ಒಬ್ಬರೇ ಹೋಗಿ ಆ ಮರಗಳನ್ನೆಲ್ಲ ಮುಟ್ಟಿ ಅವರು ಏನೋ ಮಾತಾಡ್ಕೊಂಡು ಬಂದುಬಿಡ್ತಾರೆ. ಶಿಷ್ಯಂದ್ರಿಗೆ ಗೊತ್ತಾಗೋದಿಲ್ಲ. ಸೊ ಮರು ದಿವಸ ದೊಡ್ಡ ಬಿರುಗಾಳಿ ಬರುತ್ತೆ. ಆ ಯಾವುದೆಲ್ಲ ಮರಗಳನ್ನು ಪ್ರಭುಪಾದ ಮುಟ್ಟಿದ್ರು ಅದೆಲ್ಲವೂ ಕೂಡ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಸೊ ಇದರಲ್ಲಿ ಆ ವೃಕ್ಷಗಳು, ಆ ಜೀವಾತ್ಮ ಏನಿತ್ತು ಆ ಮರಗಳಾಗಿ ಅದೆಲ್ಲವೂ ಕೂಡ ಆ ವೃಕ್ಷ ದೇಹದಿಂದ ಅವರು ಮುಕ್ತರಾದರು. ಸೊ ನಂತರ ಇನ್ನೊಂದು ದಿವಸ ಈ ಜಾನ್ ಮತ್ತು ಲೆನನ್ ಅವನ ಹೆಂಡತಿ ಯೋಕೋ ಒಂದು ಕಪ್ಪು ವಸ್ತ್ರಗಳನ್ನ ಹಾಕ್ಕೊಂಬರ್ತಾರೆ. ಇವರೊಂದು ಪ್ರಭುಪಾದರ ಬಂದುಬಿಟ್ಟು ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ನೀವು ನಿಮ್ಮ ಶಕ್ತಿಯಿಂದ ನಮ್ಗೆ ಆಶೀರ್ವಾದ ಮಾಡಿ ನಾವು ಸತ್ತ ಮೇಲೆ ಕೃಷ್ಣ ಲೋಕದಲ್ಲಿ ನಾವು ಇಬ್ಬರೂ ಕೂಡ ಗಂಡ ಹೆಂಡತಿಯಾಗಿ ಅಲ್ಲಿ ಹೋಗಿ ನಾವು ಸೇರಬೇಕು ಅಂತ. ಪ್ರಭುಪಾದ ಹೇಳ್ತಾರೆ, ಅದು ನನ್ನ ಕೆಲಸ ಅಲ್ಲ ಅದು ಅಂತ. ನಾನೇನು ಮಂತ್ರವಾದಿ ಅಲ್ಲ, ನೀವೇನು ಕಪ್ಪು ಬಟ್ಟೆ ಹಾಕೊಂಬಿಟ್ಟು ಅದು ಸಾಮಾನ್ಯವಾಗಿ ಕಪ್ಪು ಬಟ್ಟೆ ಹಾಕುವಂಥವ್ರು ಮಾಟ ಮಂತ್ರ ಮಾಡೋಂಥವ್ರು ಕಪ್ಪು ಬಟ್ಟೆ ಹಾಕೋತಾರೆ. ಈ ರೀತಿ ಪಾಶ್ಚಾತ್ಯ ದೇಶಗಳಲ್ಲಿ ಈ ಥರ ಮಾಟ ಮಂತ್ರಗಳೆಲ್ಲ ನಡೀತಾ ಇರುತ್ತೆ. ಸೊ ಅದರಿಂದ ಇಲ್ಲಿ ಇವರು ಹಾಗೆ ಬಂದಿದ್ದರು, ಯಾರೋ ಇವರು ಸ್ವಾಮೀಜಿ ಯಾವುದೋ ಯೋಗಿ ಇರಬೇಕು ಅಂತ. ಸೊ ಪ್ರಭುಪಾದ ಹೇಳ್ತಾರೆ, ಶಾಸ್ತ್ರಣತೆ ಕೃಷ್ಣ ಭಕ್ತಿ ಮಾಡೋದ್ರಿಂದ ಮುಕ್ತಿ ಹೊಂದುತ್ತೀರಾ, ನೀವು ಕೃಷ್ಣ ಲೋಕಕ್ಕೆ ಹೋಗ್ಬೋದು, ಕೃಷ್ಣನ ಸೇರಿ ತೊಡಗ್ಬೋದು. ಆದರೆ ಗಂಡ ಹೆಂಡತಿ ಇಬ್ಬರು ಹೋಗಿ ಅಲ್ಲಿ ಗಂಡ ಹೆಂಡತಿ ಆಗಿರ್ತೀರಾ ಅನ್ನೋದು ಅದು ಶಾಸ್ತ್ರದಲ್ಲಿ ಹೇಳಿಲ್ಲ. ಪ್ರತಿಯೊಂದು ಜೀವಾತ್ಮದ ಪ್ರತ್ಯೇಕ ಸ್ವರೂಪ ಇರುತ್ತೆ. ನೀವು ನಿಮ್ಮ ಸ್ವರೂಪದಲ್ಲಿ ನೀವು ಹೋಗ್ತೀರಾ ಹೊರತು ಗಂಡ ಹೆಂಡತಿಯಾಗಿ ಹೋಗೋದು ಇದು ಸಾಧ್ಯ ಇಲ್ಲ ಅಂತ. ಮತ್ತು ಅವರು ಕೂಡ ಹಿಂದಿರುಗ್ತಾರೆ. ಮತ್ತು ಎಸ್ಟೇಟಲ್ಲೇ ಇನ್ನೊಬ್ಬ ಮೇಸ್ತ್ರಿ ಇರ್ತಾನೆ. ಅವನೊಬ್ಬ ಮೇಸ್ತ್ರಿ ಕೆಲಸ ಮಾಡ್ತಾ ಇರ್ತಾನೆ. ಹೊಸದಾಗಿ ಬೇರೆ ಊರಿಂದ ಬಂದಿರ್ತಾರೆ, ಅಲ್ಲೇನೋ ಕಟ್ಟಿಸ್ಬೇಕು ಅಂತ ಹೇಳಿ ಜಾನ್ ಕರೆದಿರ್ತಾರೆ. ಒಂದು ದಿವಸ ಇದಕ್ಕಿದ್ದಾಗೆ ಆ ಮೇಸ್ತ್ರಿ ಅವನ ಹೆಂಡತಿ ಚೀರಕ್ಕೆ ಶುರು ಮಾಡ್ತಾಳೆ. ಸೊ ಏನಾಯಿತು ಅಂತ ಎಲ್ಲ ಭಕ್ತಾದಿಗಳು ಹೋಗಿ ನೋಡಿದ್ರೆ ಅವಳು ಹೇಳ್ತಾಳೆ, ಇಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ. ಸೊ ರಾತ್ರಿಯೆಲ್ಲ ಶಬ್ದ ಬರುತ್ತೆ, ಏನೋ ಚೈನ್ಗಳು ಶಬ್ದ ಬರುತ್ತೆ, ಯಾರೋ ನೆಲದ ಮೇಲೆ ಏನು ಎಳ್ಕೊಂಡು ಹೋಗ್ತಾ ಇದ್ದಂಗೆ ಶಬ್ದಗಳು ಬರ್ತಾ ಇದೆ ಅಂತ. ಸೊ ಮೇಸ್ತ್ರಿ ಹೇಳ್ತಾನೆ, ನನಗೇನು ಭೂತಗಳ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ಹೆಂಡತಿ ಹಿಂಗೆಲ್ಲ ಹೇಳ್ತಾ ಇದ್ದಾಳೆ, ಯಾರೋ ಬಂದು ಮುಟ್ತಾರೆ, ಹಿಂಗೆಲ್ಲ ಅವಳಿಗೆ ಏನೋ ಅನುಭವ ಆಗ್ತಾ ಇದೆ ಅಂತ. ಸೊ ಎಲ್ಲ ಭಕ್ತಾದಿಗಳು ಹೋಗಿ ಪ್ರಭುಪಾದಿಗೆ ಹೇಳ್ತಾರೆ, ಹಿಂಗೇನೋ ನಡೀತಾ ಇದೆ ಅಲ್ಲಿ ಅಂತ. ಸೊ ಪ್ರಭುಪಾದ ಸರಿ ಅಲ್ಲಿ ಹೋಗಿ ಕೀರ್ತನೆ ಮಾಡೋಣ ಅಂತ. ಅಷ್ಟರಲ್ಲಿ ಜಾನ್ ಯಾವುದೋ ಮಂತ್ರವಾದಿನ ಕರೆಸ್ಬಿಟ್ಟಿರ್ತಾನೆ. ಸೊ ಆ ಮಂತ್ರವಾದಿ ಅವನು ಕೂಡ ಒಂದು ಕಪ್ಪು ಬಟ್ಟೆ ಹಾಕೊಂಬಂದ್ಬಿಟ್ಟು ಅಲ್ಲಿ ಬೆಂಕಿಯೆಲ್ಲ ಹಚ್ಚಿಬಿಟ್ಟು ಮತ್ತೇನೆಲ್ಲೋ ತಲೆಯೆಲ್ಲ ತಿರುಗಿಸ್ಕೊಂಡು ಏನೇನೋ ಅವನು ಮಂತ್ರಗಳನ್ನು ಹೇಳ್ತಾ ಇರ್ತಾನೆ. ಸುಮಾರು ಹೊತ್ತು ಹೊತ್ತು ಮೇಲೆ ಹೇಳ್ತಾನೆ, ನನಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಮತ್ತು ಪ್ರಭುಪಾದ ಹೇಳ್ತಾರೆ ಶಿಷ್ಯಂದ್ರಿಗೆ, ನೋಡಿ ಕೇಳಿ ಜಾನ್ನ, ನಮ್ಗೆ ಅವಕಾಶ ಕೊಟ್ಟೆ ನಾವು ಆ ದೆವ್ವನ ಓಡಿಸ್ತೀವಿ ಅಂತ. ಆಯಿತು ನೋಡಿ ಏನು ಮಾಡ್ತೀರಾ ಮಾಡಿ ಸ್ವಾಮಿ ಅಂತ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ,
ನೀವೆಲ್ಲರೂ ಕೂಡ ಭಕ್ತಾದಿಗಳು ಎಲ್ಲ ಮೃದಂಗ ಕರ್ತಲ ತೊಗೊಂಡು ಹೋಗಿ ಅವು ಕೃಷ್ಣನಿಗೆ ನೈವೇದ್ಯ ಹಚ್ಚಿದಂತಹ ನೀರು ಪಾದೋತಕವನ್ನು ಅದು ತೊಗೊಂಡು ಹೋಗಿ ಆ ಸುತ್ತ ಮನೆ ತಿಮ್ಮಿಸ್ಬಿಟ್ಟು ಕೀರ್ತನೆ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗೆಯೇ ಎಲ್ಲ ಭಕ್ತಾದಿಗಳು ಆ ಮನೆ ಸುತ್ತ ನೀರನ್ನು ಚಿಮ್ಮಿಸ್ಬಿಟ್ಟು ಕೀರ್ತನೆ ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಕುಲಶೇಖರ ದಾಸ್ ಇವರು ಆ ಕೀರ್ತನೆಯನ್ನು ಲೀಡ್ ಮಾಡ್ತಾ ಇರ್ತಾರೆ, ನಡೆಸ್ತಾ ಇರ್ತಾರೆ. ಸೊ ಆವಾಗ ಕುಲಶೇಖರ್ಗೆ ಒಂದು ರೀತಿ ಆಭಾಸ ಆಗುತ್ತೆ. ಅವ್ರು ಕೀರ್ತನೆ ಮಾಡಲಿಕ್ಕೆ ಅಂತ ಮುಂಚೆ ಏನೋ ಒಂದು ರೀತಿಯಲ್ಲಿ ಒತ್ತಡ ಇರ್ತಾಯಿತ್ತು ಮನೆಯೊಳಗಡೆ. ಯಾವಾಗ ಕೀರ್ತನೆ ಆಯಿತು ಆ ಒತ್ತಡ ಅನ್ನೋದು ಹೋಯಿತು ಮತ್ತು ಎಲ್ಲ ಒಂದು ರೀತಿ ತಂಪಾಗಿ ಆ ವಾತಾವರಣ ಬದಲಾಗುತ್ತೆ. ಸೊ ನಂತರ ಪ್ರಭುಪಾದ್ ಮತ್ತೆ ಆ ಕಡೆ ಬಂದಾಗ ಕೇಳ್ತಾರೆ, ಭೂತ ಕಂಡ್ರ ತಿರ್ಗಾ ನೀವು ಅಂತ. ಇಲ್ಲ, ಏನು ಭೂತ ಕಾಟ ಏನೂ ಇಲ್ಲ ಅಂತ. ಮತ್ತು ಪ್ರಭುಪಾದ್ ಹೇಳ್ತಾರೆ, ಸೊ ಭೂತಗಳು ಇದೆ, ನಾನು ಕೂಡ ಮುಂಚೆ ನಂದು ಕಂಪ್ನಿ ಇತ್ತಲ್ಲ, ಔಷಧಿ ಕಂಪ್ನಿ ಪ್ರಭುಪಾದ್ ನಡೆಸ್ತಾಯಿದ್ರು. ಆ ಕಂಪ್ನಿ ಬಿಲ್ಡಿಂಗಲ್ಲೂ ಕೂಡ ಭೂತಗಳಿತ್ತು ಆವಾಗ ಅಂತ. ಶ್ರೀಂದ್ರ ಆಶಿಂದ ಕೇಳ್ತಾರೆ, ಅವಾಗ ಪ್ರಭುಪಾದ್ ಏನು ಮಾಡಿದ್ರಿ ಅವಾಗ ನೀನು ಅಂತ. ಏನು ಮಾಡೋದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ದೆ. ಅದು ಏನು ಮಾಡೋದಿಲ್ಲ ಅಂತ ಪ್ರಭುಪಾದ್ ಹೇಳ್ತಾರೆ. ಅಲ್ಲಿ ಆ ಎಸ್ಟೇಟಲ್ಲಿ ಇನ್ನೊಂದು ಕಡೆ ಕುದುರೆಗಳದ್ದು ಒಂದು ಗೋಶಾಲೆ ಇರುತ್ತೆ. ಸೊ ಗೋಶಾಲೆ ಕುದುರೆಗಳು ಕಟ್ಟೋಕ್ಕಂಥ ಒಂದು ಜಾಗ ಇರುತ್ತೆ. ಪ್ರಭುಪಾದ್ ನೋಡಿ ಹೇಳ್ತಾರೆ, ಅಲ್ಲೂ ಕೂಡ ಅನೇಕ ದೆವ್ವಗಳಿದೆ. ಅವ್ರು ಯಾಕೆ ದೆವ್ವಗಳಾಗಿದೆ? ಯಾಕಂತ ಹೇಳಿದಾಗೆ ಈ ಜಾಗದ ಮೇಲೆ ಅವ್ರಿಗೆ ಜಾಗದ ಮೇಲೆ ಆಸಕ್ತಿ ಇರೋ ಕಾರಣ ಸತ್ತ ಮೇಲೂ ಕೂಡ ಇದೇ ಜಾಗ ನಮ್ಮದು ಅಂಥೇಳಿ ಇಲ್ಲೇ ಅವರು ತಿರುಗಾಡ್ತಾ ಇದ್ದಾರೆ. ಅಲ್ಲಿ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ, ನಾವು ಎಲ್ಲಿ ತನಕ ಹರೇ ಕೃಷ್ಣ ಅಂತ ಜಪಿಸ್ತಾ ಇರ್ತೀವಿ, ಈ ಭೂತ ಪ್ರೇತಗಳು ನಮಗೇನು ಮಾಡೋ ಶಕ್ತಿ ಅವ್ರಿಗೆ ಇರೋದಿಲ್ಲ ಅಂತ ಈ ರೀತಿ ಹೇಳ್ತಾರೆ. ಅನಂತರ ಸೊ ಎಲ್ಲ ಇಲ್ಲಿ ಲಂಡನ್ ಅಲ್ಲಿ ಏನು ಮಂದಿರ ನಿರ್ಮಾಣ ಆಗ್ತಾಯಿದೆ ಅಲ್ಲಿಗೆ ಒಂದು ರೂಮಲ್ಲಿ ಶಿಫ್ಟ್ ಆಗಿಬಿಡ್ತಾರೆ. 4-5 ಫ್ಲೋರ್ ಇರುತ್ತೆ, ಒಂದು ರೂಮ್ ಶಿಫ್ಟ್ ಆಗಿಬಿಟ್ಟು ಮತ್ತು ಅಲ್ಲಿ ಪ್ರಚಾರ ಮಾಡ್ತಾ ಇರ್ತಾರೆ. ಮತ್ತು ಪ್ರಭುಪಾದ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಯಾವ ರೀತಿ ಹೆಂಗೆ ಇಲ್ಲ ಮಂದಿರ ಹೆಂಗೆ ನಿರ್ಮಾಣ ಮಾಡಬೇಕು, ಎಲ್ಲ ಟೈಲ್ಸ್ ಎಲ್ಲ ಯಾವ ಟೈಲ್ಸ್ ಹಾಕಬೇಕು, ಏನು ಕಲರ್ ಇರಬೇಕು, ಇದೆಲ್ಲ ಅವರು ನಿಂತು ಪರಾಮರ್ಶೆ ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲೊಂದು ಸೊಸೈಟಿ ಇರುತ್ತೆ, ಲಂಡನ್ ಹಿಂದೂ ಸೊಸೈಟಿ ಅಂತ. ಸೊ ಲಂಡನ್ ಹಿಂದೂ ಸೊಸೈಟಿ ಅವರು ಫೋನ್ ಮಾಡಿ ಹೇಳ್ತಾರೆ, ನಾವು ಒಂದು ರಾಧಾಕೃಷ್ಣ ವಿಗ್ರಹಗಳನ್ನು ತಂದಿದ್ದೀವಿ, ಭಾರತದಿಂದ ತರಿಸಿದ್ದೀವಿ. ಆದರೆ ಇಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದರಿಂದ ನಮ್ಮ ಸಂಸ್ಥೆ ಅದನ್ನು ಸ್ಥಾಪನೆ ಮಾಡ್ತಿಲ್ಲ, ನಿಮಗೆ ಬೇಕಿದ್ದರೆ ನೀವು ಬಂದು ನೋಡ್ಬೋದು ಅಂತ. ಆಯಿತು ಅಂತ ಹೇಳಿ ಪ್ರಭುಪಾದ್ ತಮ್ಮ 3 ಜನ ಶಿಷ್ಯಂದರು ಮುಕುಂದ, ಶ್ಯಾಮ್ ಸುಂದರ ಮತ್ತು ತಮಾಲ್ ಕೃಷ್ಣ, ಸೊ 3 ಜನ ಶಿಷ್ಯಂದರು ಪ್ರಭುಪಾದ್ ಅವರು ಕಾರಲ್ಲಿ ಹೋಗ್ತಾರೆ. ಹೋದ ತಕ್ಷಣ ಅಲ್ಲಿ ಲಂಡನ್ ಹಿಂದೂ ಸೊಸೈಟಿ ಅದರ ನೇತೃತ್ವ ನಡೆಸಿದಂಥ ಒಬ್ಬ ವ್ಯಕ್ತಿ ದಯಾಲ್ ಅಂತ. ಸೊ ಅವರು ಸ್ವಾಗತ ಮಾಡ್ತಾರೆ ಮತ್ತು ಹೇಳ್ತಾರೆ, ಬನ್ನಿ ಸ್ವಾಮೀಜಿ ನಮ್ಮದು ವಿಗ್ರಹಗಳಿದೆ ನೋಡಿ ಅಂತ. ಹೇಳ್ತಾರೆ, ಏನೇನು ನೋಡೋ ಅವಶ್ಯಕತೆ ಇಲ್ಲ, ರಾಧಾಕೃಷ್ಣ ಇದ್ದಾರೆ, ಮಾತ್ರ ಹೆಂಗಿದ್ದೀರಾ, ಹೆಂಗಿದೆ ನಿಮ್ಮ ಸಂಸ್ಥೆ ಹೆಂಗೆ ನಡೀತಾ ಇದೆ ಅಂತ ಹಿಂಗೆ ಮಾತಾಡಿಸ್ತಾರೆ. ಸ್ವಲ್ಪ ಆದಮೇಲೆ ತಿರ್ಗಾ ಅವ್ನು ಹೇಳ್ತಾನೆ, ಸ್ವಾಮೀಜಿ ವಿಗ್ರಹಕ್ಕೆ ಅಂತ ನಿಮ್ಗೆ ಕರೆದಿದ್ದು ಬನ್ನಿ ನೋಡಿ. ಇಲ್ಲ ಪರವಾಗಿಲ್ಲ, ವಿಗ್ರಹ ನೋಡೋಣ, ಅದಕ್ಕೇನು ಅರ್ಜೆಂಟ್ ಏನಿಲ್ಲ ಅಂತ ಹೇಳಿ ಪ್ರಭುಪಾದ್ ಬೇರೆ ಏನೋ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಮತ್ತು ಹೀಗೆ ಅವನು 3-4 ತಿರ್ಗಾ ಕೇಳ್ತಾನೆ, ಸೊ ವಿಗ್ರಹಗಳು ನೋಡಿ ಸ್ವಾಮೀಜಿ ಅಂತ. ಆಯಿತು ನೋಡೋಣ ಅಂತ ಹೇಳಿ ಮತ್ತೆ ಎಲ್ಲ ಹೋಗ್ತಾರೆ. ಮತ್ತು ಎಲ್ಲ ವಸ್ತ್ರ ತೆಗಿತಾರೆ, ತೆಗೆದ ಸುಂದರವಾದಂಥ ಮಾರ್ಬಲ್ ವಿಗ್ರಹಗಳು, ರಾಧಾಕೃಷ್ಣ ವಿಗ್ರಹಗಳು. ಮತ್ತು ಆ ವ್ಯಕ್ತಿ ಹೇಳ್ತಾನೆ, ಇದು ನಮ್ಮ ಇದಕ್ಕೆ ಅಂತಲೇ ಭಾರತದಿಂದ ತರಿಸಿದ್ವಿ, ನಮ್ಮ ಈ ಸೊಸೈಟಿಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ. ಆದರೆ ಒಂದು ಸಣ್ಣ ಬೆರಳು ಇದ್ರ ಮುರಿದೋಗ್ಬಿಟ್ಟಿದೆ, ಅದಕ್ಕೆ ನಾವಿಲ್ಲಿ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ, ನಿಮಗೆ ಬೇಕಾಗ್ಬೋದೇನೋ ಅಂತ ಹೇಳಿ ನಿಮಗೆ ಕರೆಸಿದೆ ಅಂತ. ಆಗ ಪ್ರಭುಪಾದ್ ಅವರ ಶಿಷ್ಯನಿಗೆ ಹೇಳ್ತಾರೆ, ಶ್ಯಾಮ್ ಸುಂದರ ಹೋಗಿ ನೋಡು ಆ ವಿಗ್ರಹ ಎಷ್ಟು ತೂಕ ಇದೆ, ಕೃಷ್ಣನ ಹಿಡ್ಕೊಂಡು ನೋಡು ಅಂತಾಳೆ. ಅವನು ಕೃಷ್ಣ ಹಿಡ್ಕೊಂಡು ಪರವಾಗಿಲ್ಲ ಪ್ರಭುಪಾದ್ ಹಿಡ್ಕೋಬೋದು ಅಂತ. ಮತ್ತು ತಮಾಲ್ ಕೃಷ್ಣಂಗೆ ಹೇಳ್ತಾರೆ, ರಾಧಾರಾಣಿ ಹಿಡ್ಕೊಂಡು ನೋಡು ಹೆಂಗಿದೆ, ಭಾರ ಎಷ್ಟಿದೆ ಅಂತ. ಮತ್ತು ಅವರು ಎತ್ತಿ ನೋಡ್ತಾರೆ, ಪರವಾಗಿಲ್ಲ ಎತ್ಕೊಂಡು ಹೋಗ್ಬೋದು. ಹೌದಾ, ಸರಿ ನಡೀರಿ ಅಂತ ಹೇಳಿ ಪಟ ಅಂತ ಹೋಗೇ ಬಿಡ್ತಾರೆ. ಪ್ರಭುಪಾದ್ ಆಚೆ ಹೋಗಿಬಿಡ್ತಾರೆ, ಹಿಂದೆ ಶಿಷ್ಯಂದರು ಕೂಡ ಎತ್ಕೊಂಡು ಹೋಗೇ ಬಿಡ್ತಾರೆ. ದಯಾಲವನು, ಸ್ವಾಮಿ ಒಂದು ನಿಮಿಷ ನಿಂತ್ಕೊಳ್ಳಿ, ಸ್ವಲ್ಪ ಏನೋ ಮಾತಾಡಬೇಕು ಆ ವಿಗ್ರಹದ ಬಗ್ಗೆ. ಪರವಾಗಿಲ್ಲ, ವಿಗ್ರಹ ಚೆನ್ನಾಗಿದೆ, ನಾವು ತೊಗೊಂಡು ಹೋಗಿ ನಾವು ಇಟ್ಕೋತೀವಿ ಅಂತ ಹೇಳಿ ಕಾರ್ ಹತ್ಕೊಂಡ್ಬಿಟ್ಟು ಹೊಟ್ಟೆ ಹೋಗ್ಬಿಡ್ತಾರೆ. ಮತ್ತು ಹೋಗ್ತಾ ಧನ್ಯವಾದ ದಯಾಲ ಅಂತ ಹೇಳಿ ಖುಷಿಯಿಂದ ಹೊಟ್ಟೋಗ್ಬಿಡ್ತಾರೆ. ಸ್ವಲ್ಪ ದೂರ ಫಾಸ್ಟಾಗಿ ಹೋದ್ಮೇಲೆ ಪ್ರಭುಪಾದ್ ಹೇಳ್ತಾರೆ, ಒಂದು ನಿಮಿಷ ಸ್ವಲ್ಪ ಕಾರ್ ನಿಲ್ಲಿಸು ಅಂತ. ಕಾರ್ ನಿಲ್ಲಿಸಿದ್ಮೇಲೆ ಮತ್ತು ಪ್ರಭುಪಾದ್ ಇಳಿದ್ಬಿಟ್ಟು ಮತ್ತು ರಾಧಾಕೃಷ್ಣಗೆ ನಮಸ್ಕಾರ ಮಾಡ್ತಾರೆ. ಮತ್ತು ಗೋವಿಂದ ಮಾತಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳಿ ಹಾಡಾಡ್ತಾರೆ, ಸ್ವಾಗತ ಮಾಡ್ತಾರೆ.
ಮತ್ತು ಸ್ಲೋ ಆಗಿ ಹೋಗಪ್ಪ ಅಂತ ಹೇಳಿ ಮೆತ್ತಗೆ ಕಾರ್ನ ಓಡಿಸ್ಕೊಂಡು ಹೋಗ್ತಾರೆ. ಸೊ ಹೀಗೆ ಆ ರಾಧಾಕೃಷ್ಣ ವಿಗ್ರಹಗಳನ್ನು ಉಚಿತವಾಗಿ, ಆ ವ್ಯಕ್ತಿ ದಯಾಳವನು ಫಿಂಗರ್ ಕಟ್ಟಾಗಿದೆ ಅಂತ ಹೇಳಿ ಉಚಿತವಾಗಿ ಕೊಡೋಕೆ ಅವನಿಗೆ ಮನಸ್ಸಿಲ್ಲ, ಏನೋ ಸ್ವಲ್ಪ ದುಡ್ಡಿಗೆ ಕೊಡೋಣ ಅಂತ ಯೋಚನೆ ಮಾಡ್ತಾಯಿದ್ರು. ಪ್ರಭುಪಾದರು ಎತ್ಕೊಂಡು ಹೋಗೇ ಬಿಟ್ರು. ಅನಂತರ ಪ್ರಭುಪಾದ ಹೇಳ್ತಾರೆ, ಇದು ಕೃಷ್ಣನ ಲೀಲೆ. ಕೃಷ್ಣ ಈ ರೀತಿ ಮುಂಚೆನೂ ಕೂಡ ಅನೇಕ ಈ ರೀತಿ ಮಾಡಿದ್ದಾನೆ. ಮಹಾಭಾರತದಲ್ಲಿ ಕೃಷ್ಣನಿಗೆ ಅರ್ಜುನ ಕಡೆ ಇರಬೇಕು ಅಂತ ಅವನಿಗೆ ಇಷ್ಟ. ಆದರೆ ಅವನು ಪಕ್ಷಪಾತ ಮಾಡ್ತಾನೆ ಅಂತ ಕೌರವ್ರು ಹೇಳ್ಬೋದು. ಅದಕ್ಕೆ ಅವನೇನು ಮಾಡ್ತಾನೆ, ಇಬ್ಬರನ್ನೂ ಕರಿತಾನೆ, ದುರ್ಯೋಧನ ಮತ್ತು ಅರ್ಜುನ ಇಬ್ಬರನ್ನೂ ಕರಿತಾನೆ. ನೀವು ಇಬ್ಬರು ಬನ್ನಿ, ಇಬ್ಬರ ಜೊತೆ ಮಾತಾಡೋಣ, ಇಬ್ರಿಗೆ ಏನು ಬೇಕೋ ಅದನ್ನು ಕೊಡ್ತೀನಿ ಅಂತ. ಆದರೆ ಕೃಷ್ಣ ಏನು ಮಾಡ್ತಾನೆ, ಅವ್ರು ಬರೋಷ್ಟರಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೊಂಬಿಟ್ಟಂಗೆ ಇರ್ತಾನೆ. ದುರ್ಯೋಧನ ತಲೆ ಪಕ್ಕ ಕೂರ್ತಾನೆ, ಅರ್ಜುನ ಕಾಲು ಪಕ್ಕ ಕೂರ್ತಾನೆ. ಮತ್ತು ಮೆತ್ತಗೆ ಕೃಷ್ಣ ಕಣ್ಣು ತೆಗಿತಾನೆ, ಕಾಲ ತೆರುವಂಥ ಅರ್ಜುನ ಕಾಣ್ತಾನೆ. ಅವನಿಂದ ಮೊದಲು ಅರ್ಜುನ ನಿನಗೇನು ಬೇಕು ಅಂತ ಕೇಳ್ತಾನೆ. ಸೊ ಅರ್ಜುನ ಅಂತಾನೆ ನನಗೆ ನೀನು ಬೇಕು. ಮತ್ತು ದುರ್ಯೋಧನ ನನಗೆ ಸೈನ್ಯ ಬೇಕು ಅಂತ ಕೇಳ್ತಾನೆ. ಸೊ ಅವ್ರಿಗೆ ಸೈನ್ಯ ಕೊಡ್ತಾನೆ. ಕೃಷ್ಣ ಅರ್ಜುನ ಜೊತೆ ಸೇರ್ಕೋತಾನೆ. ಸೊ ಅದು ಮುಂಚೆನೇ ಕೃಷ್ಣನಿಗೆ ಇಷ್ಟ ಆಯಿತು ಅರ್ಜುನ ಹತ್ರ ಹೋಗಬೇಕು ಅಂತ. ಅದರಿಂದ ಪಕ್ಷಪಾತನೂ ಮಾಡ್ದಂಗೆ ಅದು ಹೆಸರು ಬರೋದಿಲ್ಲ, ಜೊತೆಗೆ ಅರ್ಜುನನಿಗೆ ಮೊದಲು ಅವಕಾಶ ಕೊಟ್ಟಂಗೂ ಆಯಿತು. ಹಾಗೆ ಇನ್ನೊಂದು ಕಡೆ ಯಶೋಧಾದೇವಿ ಅವಳು ಕೃಷ್ಣನ ಕಟ್ಟಾಕಬೇಕು ಅಂತ ಪ್ರಯತ್ನ ಮಾಡ್ತಿದ್ರು, ದಾಮೋದರ ಲೀಲ. ಯಶೋಧ ಎಷ್ಟು ಕಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಕೂಡ ಅದು 2 ಬೆರಳಷ್ಟು ಕಡಿಮೆ ಬೀಳ್ತಾಯಿತ್ತು. ಹೀಗೆ ಒತ್ತಾಯಿಸಿ ನಂತರ ಅವನು ಅನುಮತಿ ಕೊಟ್ಟಾಗ ಯಶೋಧೆ ಅವಳನ್ನ ಕಟ್ಟಾಕ್ತಾಳೆ. ಸೊ ಹೀಗೆ ಕೃಷ್ಣ ಈ ವಿಗ್ರಹಗಳು ನಮ್ಮ ಹತ್ರನೇ ಬರಬೇಕು ಅಂತ ಅವ್ರಿಗಿಷ್ಟೇ. ಆದರೆ ಅವರು ತರಿಸಿ ಅದೆಲ್ಲ ಶ್ರಮ ಅವ್ರು ಪಟ್ಟರು. ಆ ಸೊಸೈಟಿಯವರು ಶ್ರಮಪಟ್ಟು ಅದನ್ನ ಪರ್ಚೇಸ್ ಮಾಡಿ ಅಲ್ಲಿಗೆಲ್ಲ ತಂದು ಅದೆಲ್ಲ ಕೆಲಸ ನೋಡಿಕೊಂಡ್ರು. ಮತ್ತು ನಮಗೆ ಸುಲಭವಾಗಿ ಅಲ್ಲಿಂದ ಇಲ್ಲಿಗೆ ನಮ್ಮ ಕಡೆ ಬಂದ್ಬಿಟ್ಟ. ಬೆರಳು ಕಟ್ಟಾಗಿದ್ದರೆ ಅದೇನು ತೊಂದರೆ ಇಲ್ಲ, ನಾವು ಭಕ್ತಿಯಿಂದ ಭಗವಂತನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆ ವಿಗ್ರಹಗಳನ್ನು ಇಲ್ಲಿ ಲಂಡನ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಇವತ್ತು ಕೂಡ ಆ ವಿಗ್ರಹ ರಾಧಾ ಲಂಡನ್ ಈಶ್ವರ ಅಂತ ಹೇಳಿ ಲಂಡನ್ನಲ್ಲಿ ಪ್ರಥಮ ಬಾರಿಗೆ ರಾಧಾಕೃಷ್ಣ ಮಂದಿರ ಅನ್ನೋದು ಸ್ಥಾಪನೆ ಆಗುತ್ತೆ. ಸೊ ಮುಂದೆ ನೋಡೋಣ ಇನ್ನು ಹೇಗೆ ಪ್ರಭುಪಾದರು ಲೀಲೆಗಳನ್ನು ಮಾಡಿದ್ದಾರೆ, ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣ ಭಕ್ತಿ ಪ್ರಚಾರ ಮಾಡಲಿಕ್ಕೆ ನನ್ನ ಕ್ರಮಗಳನ್ನು ತಗೊಂಡಿದ್ದಾರೆ ಅಂತ ಹೇಳಿ. ಹರೇ ಕೃಷ್ಣ. ಯಾರಿಗಾದ್ರು ಪ್ರಶ್ನೆಗಳಿದೆಯಾ? ಅದು ಗುರುಗಳ ಶಕ್ತಿ, ಗುರುಗಳ ಸಂಕಲ್ಪ. ಸಾಮಾನ್ಯವಾಗಿ ಮಾಡೋದಿಲ್ಲ. ಪ್ರಭುಪಾದರು ಅವರ ಕೃಪೆಯಿಂದ ಸ್ಥಾಪನೆ ಮಾಡಿದ್ದಾರೆ. ಶ್ರೀ ಪ್ರಭುಪಾದ ಲೀಲಾಮೃತ ಹಾಕಿ